ನಮಸ್ಕಾರ. ಎಲ್ಲರಿಗೂ ಈ ಹೊತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎಂ. ಕಳೆದ 9 ವರ್ಷಗಳಿಂದ ನಾನು ಈ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸಿಕೊಳ್ತಾ ಬರ್ತಾ ಇದ್ದೇನೆ ಆಸ್ ಎ ಫ್ಯಾಕಲ್ಟಿ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿರುವ ಮನೋವಿಜ್ಞಾನ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಸೊ ಕಳೆದ ತರಗತಿಗಳಿಂದ ಸಾಮಾಜಿಕ ಮನೋವಿಜ್ಞಾನದ ಅಡಿಯಲ್ಲಿ ಅನೇಕ ವಿಷಯಗಳು ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಸೊ ಇವತ್ತು ಸಾಮಾಜಿಕ ಮನೋವಿಜ್ಞಾನದ ಒಂದು ಕೊನೆಯ ತರಗತಿ. ಸೊ ಈ ಡಿಫ್ರೆನ್ಸಸ್ಗಳನ್ನು ನೋಡಿದ್ದೀವಿ. ಸೊ ಕಾರ್ಲೇಷನ್ಸ್ಗಳನ್ನು ನೋಡಿದ್ದೀವಿ ಬಿಟ್ವೀನ್ 2 ವೇರಿಯೇಬಲ್ಸ್, ಬಿಟ್ವೀನ್ ಮೋರ್ ದ್ಯಾನ್ 2 ವೇರಿಯೇಬಲ್ಸು. ಹೇಗೆ ಒಂದು ವ್ಯಕ್ತಿಯ ನಡವಳಿಕೆ ಸಾಮಾಜಿಕ ಅಥವಾ ಸಂಸ್ಕೃತಿಯ ನಡವಳಿಕೆ ಬೇರೆ ಒಂದು ಸಂಸ್ಕೃತಿಯ ನಡವಳಿಕೆ ಜೊತೆಗೆ ನಾವು ಹೇಗೆ ಕಂಪೇರ್ ಮಾಡ್ತೀವಿ, ಯಾವೆಲ್ಲ ವಿಷಯಗಳ ಆಧಾರದ ಮೇಲೆ ನಾವು ಕಂಪೇರನ್ನು ಮಾಡ್ಕೊಳ್ತೀವಿ. ಹಾಗೆಯೇ ಅದನ್ನು ಕಂಪೇರ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾವುದು, ಸೊ ಯಾವುದು ಇನ್ಫ್ಲೂಯೆನ್ಸ್ ಆಗುತ್ತೆ, ಯಾವುದು ಗೆಟ್ ಎಫೆಕ್ಟೆಡ್, ಸೊ ಈ ಥರದ್ದೆಲ್ಲ ಅನೇಕ ವಿಚಾರಗಳು ವ್ಯಕ್ತಿಯ ಸಾಮಾಜಿಕವಾಗಿರ್ತಕ್ಕಂಥ ವರ್ತನೆಗಳು, ಸೊ ಹೇಗೆ ಆ ಸಾಮಾಜಿಕವಾಗಿರ್ತಕ್ಕಂಥ ವರ್ತನೆಗಳು ಶೇಪನ್ನು ಪಡ್ಕೊಳ್ತವೆ, ಸೊ ಅದು ಯಾರಿಂದ ನಿಯಂತ್ರಿಸಲ್ಪಡುತ್ತವೆ, ಹೇಗೆ ಅದು ತನ್ನದೇ ಆದಂಥ ಶೇಪನ್ನು ಪಡ್ಕೊಳ್ತವೆ. ಸೊ ಇಷ್ಟು ಅನೇಕ ವಿಷಯಗಳ ಬಗ್ಗೆ ಸೊ ನಾವು ಈ ಸಾಮಾಜಿಕ ಮನೋವಿಜ್ಞಾನದಲ್ಲಿ ಅಧ್ಯಯನ ಮಾಡಿದ್ದೀವಿ. ಸೊ ಗ್ರೂಪು ಅಂದರೆ ಸಮೂಹದಲ್ಲಿ ಬರ್ತಕ್ಕಂಥ ಅನೇಕ ಪ್ಯಾರಾಮೀಟರ್ಸು, ಸೊ ಗ್ರೂಪ್ ಡೈನಮಿಕ್ಸು, ಅದು ಸಂಸ್ಕೃತಿ ಜೊತೆಗೆ ಹೀಗೆ ಅಟ್ಯಾಚ್ ಆಗಿರುತ್ತೆ. ಸೊ ಈ ಥರದ್ದೆಲ್ಲ ವಿಷಯಗಳನ್ನೆಲ್ಲ ಅಂದರೆ ಕಾಗ್ನಿಟಿವ್ ಫಂಕ್ಷನ್ಸ್ಗಳು ಏನು, ಕಾಗ್ನಿಟಿವ್ ಫಂಕ್ಷನ್ಸ್ ನಮ್ಮಲ್ಲಿ ಇರ್ತಕ್ಕಂಥ ಪ್ರಿಜುಡೀಸ್ಗಳು ಏನು, ಬಯಾಸಸ್ಗಳು ಹೇಗಾಗುತ್ತೆ, ಹೇಗದು ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಈ ರೀತಿಯಾದಂಥ ವಿಷಯಗಳು ಈ ಸಾಮಾಜಿಕ ಮನೋವಿಜ್ಞಾನದಲ್ಲಿ ಬರ್ತಾ ಹೋಗಿದೆ. ಓಕೆ, ಸೊ ಇವತ್ತಿನ ವಸ್ತು ವಿಷಯ ಈ ಸಂಸ್ಕೃತಿಯಾದ್ಯಂತ ವ್ಯಕ್ತಿಯ ಸಾಮಾಜಿಕ ನಡವಳಿಕೆಗಳು. ಸೊ ಹೇಗಿರುತ್ತೆ ಸಾಮಾಜಿಕ ನಡವಳಿಕೆ, ಸೊ ಇಂಡಿವಿಜುವಲ್ ಮತ್ತೆ ಸೋಷಿಯಲ್ ಆಸ್ಪೆಕ್ಟ್ ಅಂತ ತೆಗೆದುಕೊಂಡಾಗ, ಸೊ ಹೇಗೆ ಈ ಒಂದು ಕಲ್ಚರಿಂದ ಇನ್ನೊಂದು ಕಲ್ಚರ್ಗೆ, ಒಂದು ಸಿಚುಯೇಷನ್ ಇಂದ ಮತ್ತೊಂದು ಸಿಚುಯೇಷನ್ಗೆ, ಒಂದು ಜಿಯೋಗ್ರಫಿಕಲ್ ಏರಿಯಾದಿಂದ ಮತ್ತೊಂದು ಜಿಯೋಗ್ರಫಿಕಲ್ ಏರಿಯಾಗೆ, ಸೊ ಹೇಗೆ ಈ ವ್ಯಕ್ತಿ ಸಾಮಾಜಿಕ ನಡವಳಿಕೆಗಳು ಅದೇ ರೀತಿಯಾಗಿರುತ್ತಾ, ಕಾನ್ಸ್ಟೆಂಟ್ ಆಗಿರುತ್ತಾ, ಅಥವಾ ಇಟ್ ಗೆಟ್ ಚೇಂಜ್ ಅನ್ನೋ ರೀತಿಯಾಗಿ ನಾವು ಮಾತಾಡಿದ್ವಿ. ಓಕೆ, ಸೊ ಈ ಒಂದು ಸಮೂಹ ಸದಸ್ಯತ್ವದ ಡೈನಾಮಿಕ್ಸ್ ನಲ್ಲಿ ಬರ್ತಕ್ಕಂಥ ಅಥವಾ ಕಂಡು ಬರ್ತಕ್ಕಂಥ ಸಾಮಾಜಿಕ ಅಥವಾ ಸಾಂಸ್ಕೃತಿಕ ವ್ಯತ್ಯಾಸಗಳು. ಸೊ ಅದರಲ್ಲಿ ಸ್ಥಿರತೆ ಅಂತಕ್ಕಂಥದ್ದು ಪ್ರಮುಖವಾಗಿ ಬರುತ್ತೆ, ಮತ್ತೆ ಸಂವಹನ, ಪರಸ್ಪರ ಕ್ರಿಯೆ ಮತ್ತು ಬಾಂಧವ್ಯ, ಈ 4 ಅಂಶಗಳು ಇಲ್ಲಿ ಬರ್ತದೆ. ನೆಕ್ಸ್ಟ್ ಸಮೂಹದಲ್ಲಿ ಗುರುತಿಸುವಿಕೆ ಮತ್ತು ಪಕ್ಷಪಾತ. ಸೊ ಹೇಗೆ ಒಬ್ಬ ವ್ಯಕ್ತಿ ಸಮೂಹದ ಜೊತೆಗೆ ಅಥವಾ ಸಮೂಹದ ಸದಸ್ಯರೊಂದಿಗೆ ಗುರುತಿಸ್ಕೊಳ್ತಾನೆ, ಅಥವಾ ಒಂದು ಸಮುದಾಯ ಅಥವಾ ಒಂದು ಸಮೂಹ ಹೇಗೆ ಒಬ್ಬ ವ್ಯಕ್ತಿಯನ್ನ ಐಡೆಂಟಿಫೈ ಮಾಡ್ಕೊಳ್ತಾರೆ, ಗುರುತಿಸುವಿಕೆಯ ಪ್ರಕ್ರಿಯೆಗಳು ನಡೆಯುತ್ತೆ. ಮತ್ತೆ ಅಲ್ಲಿ ಆಗ್ತಕ್ಕಂಥ ಪಕ್ಷಪಾತಗಳು, ಏನೆಲ್ಲ ಪಕ್ಷಪಾತಗಳು ಅಂದ್ರೆ ಬಯಾಸ್ ಅಥವಾ ಪ್ರಿಜುಡೀಸ್ಡ್ ಮೈಂಡ್ ಯಾವ ತರ ಆಗಿರುತ್ತೆ, ಇನ್ ಟರ್ಮ್ಸ್ ಆಫ್ ಕ್ಯಾಸ್ಟ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಕಮ್ಯುನಿಟಿ ಇರ್ಬೋದು, ಇನ್ ಟರ್ಮ್ಸ್ ಆಫ್ ರಿಲೇಷನ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಫ್ಯಾಮಿಲಿ ಇರ್ಬೋದು. ಸೊ ಪಕ್ಷಪಾತ ಅಂತಕ್ಕಂಥದ್ದು ಬಹಳ ವಿಷಯಗಳಲ್ಲಿ ನಡೀತಾ ಹೋಗುತ್ತೆ. ಸೊ ಅದು ಯಾರೇ ಒಂದು ಪೊಸಿಷನ್ಗೆ ಹೋದ್ರೂ ಸಹ, ಯಾವುದೇ ಒಂದು ಪ್ರಕ್ರಿಯೆನಲ್ಲೂ ಸಹ ಈ ರೀತಿಯಾದಂಥ ತನ್ನದೇ ಆದಂತಹ, ಅದು ದೊಡ್ಡದು ಚಿಕ್ಕದು ಇರ್ಬೋದು ಬಿಟ್ರೆ, ಅಥವಾ ದೊಡ್ಡ ಪ್ರಮಾಣದಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಇರ್ಬೋದು ಬಿಟ್ರೆ, ಬಟ್ ಪಕ್ಷಪಾತ ಅಂತಕ್ಕಂಥದ್ದು ಸೊ ನಾವು ಯಾವಾಗಲೂ ಆಬ್ಜೆಕ್ಟಿವ್ ಆಗಿ ನೋಡುವಂಥ ಕಡಿಮೆ, ಸಬ್ಜೆಕ್ಟಿವ್ ಆಗಿ ನಾವು ಯಾವ್ದಾದ್ರು ಒಂದು ವಸ್ತುವನ್ನ ಅಥವಾ ಯಾವ್ದಾದ್ರು ಒಂದು ಸಂಗತಿಯನ್ನ, ಸಂದರ್ಭವನ್ನ ನಾವು ಅನಾಲಿಸಿಸ್ ಮಾಡ್ತೀವಿ. ಸೊ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇರುತ್ತೆ. ಸೊ ಅಥವಾ ನಮಗೆ ಬೇಕಾದ ರೀತಿಯಲ್ಲಿ ಅಥವಾ ನಾವು ಯಾವ ರೀತಿಯಾಗಿ ಅದನ್ನು ಇಂಟರ್ಪ್ರಿಟ್ ಮಾಡ್ತೀವಿ, ಅರ್ಥ ವಿವರಣೆಯನ್ನು ಕಲ್ಪಿಸ್ಕೊಡ್ತೀವಿ. ಸೊ ಆ ಅರ್ಥ ವಿವರಣೆಗೆ ತಕ್ಕಂತೆ ಅಥವಾ ತಕ್ಕಂತಹ ಮಾಹಿತಿ ಅದರಲ್ಲಿ ಅಡಗಿರುತ್ತೆ. ಸೊ ಇಷ್ಟು ವಿಷಯಗಳನ್ನ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಆಕ್ರಮಣ ಸಾಮಾಜಿಕವಾಗಿ ಹೇಗಿರುತ್ತೆ, ಸೊ ಆ ಆಕ್ರಮಣಕಾರಿಯಾದಂತಹ ವರ್ತನೆ. ಓಕೆ, ಸಾಮೂಹಿಕ ಮತ್ತು ವೈಯಕ್ತಿಕವಾಗಿ ಅಂತ ಅಂದಾಗ, ಸೊ ಸಾಮೂಹಿಕವಾಗಿ ಇತ್ತು ಅಂತಂದಾಗ ಯಾವ ರೀತಿಯಾದಂಥ ಆಕ್ರಮಣಕಾರಿ ಬಿಹೇವಿಯರ್ ವರ್ತನೆ ಇರುತ್ತೆ, ವೈಯಕ್ತಿಕವಾಗಿ ಬಂತು ಅಂತಂದಾಗ ಸೊ ವೈಯಕ್ತಿಕವಾಗಿ ಆಕ್ರಮಣಕಾರಿ ಬಿಹೇವಿಯರ್ ವರ್ತನೆ ಇರುತ್ತಾ ಇರಲ್ವಾ. ಸೊ ಈ ಆಕ್ರಮಣಕಾರಿ ವರ್ತನೆಗೆ ಈ ಆರ್ಥಿಕ ಮಟ್ಟ ಹೇಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ, ಯುದ್ಧ, ಸೊ ವಾರ್ ಅಂತ ಅಂದ್ರೆ ಸೊ ಇರ್ತಕ್ಕಂಥ ಮೆಂಟಾಲಿಟಿ. ಸೊ ಈಗ ಕೆಲವೊಂದು ದೇಶಗಳು ಇರುತ್ತೆ, ಸೊ ಅದಕ್ಕೆ ಯುದ್ಧದ
ಒಂದು ಉನ್ನೋನ್ಮಾದ ಯುದ್ಧೋನ್ಮಾದಗಳು ಇರುತ್ತೆ. ಓಕೆ, ಸೊ ಅಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಕಮ್ಯುನಿಟಿ, ಅಲ್ಲಿರ್ತಕ್ಕಂಥ ಒಂದು ಸೊಸೈಟಿ ಅದನ್ನ ಹೇಗೆ ಪರ್ಸೀವ್ ಮಾಡುತ್ತೆ, ರಿಸೀವ್ ಮಾಡ್ಕೊಳ್ಳುತ್ತೆ. ಪ್ರಜಾತಂತ್ರ ಮತ್ತೆ ನಾನ್ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಈ ಆಕ್ರಮಣಕಾರಿ ಸ್ಥಿತಿ ಅಥವಾ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ, ಇಷ್ಟು ವಿಷಯಗಳು ಸೊ ಇವತ್ತಿನ ವಸ್ತು ವಿಷಯಗಳು. ಸೊ ಸಂಸ್ಕೃತಿಯಾದ್ಯಂತ ವ್ಯಕ್ತಿಯ ನಡವಳಿಕೆ, ಸಾಮಾಜಿಕವಾಗಿ ನಡವಳಿಕೆ ಸೊ ಹೇಗಿರುತ್ತೆ, ವಿಭಿನ್ನವಾಗಿರುತ್ತಾ? ಸೊ ಅಫ್ಕೋರ್ಸ್, ಸೊ ಒಬ್ಬ ವ್ಯಕ್ತಿ, ಸೊ ಇದನ್ನ ನಾವು ಸಾಮಾಜಿಕ ನಡವಳಿಕೆ, ಒಬ್ಬ ವ್ಯಕ್ತಿಯ ಸಾಮಾಜಿಕ ನಡವಳಿಕೆ ಅಂತ ಅಂದಾಗ ನಾವು ಹಲವಾರು ವಿಷಯಗಳ ಬಗ್ಗೆ ನಾವಿಲ್ಲಿ ಮಾತಾಡ್ತೀವಿ. ಸೊ ಪ್ರಮುಖವಾಗಿ ಹುಟ್ಟುತ್ತಲೇ ಸೊ ಒಂದು ಪ್ರಾವರ್ಬ್ಗಳಿರುತ್ತೆ. ನಾವೊಂದು ಕೆಲವೊಂದು ಲೈವ್ ಎಕ್ಸಾಂಪಲ್ಗಳ ಮುಖಾಂತರ ನಾವು ಇದನ್ನ ಡೀಲ್ ಮಾಡ್ಕೊಂತಾದ್ರೆ ತುಂಬಾ ಅರ್ಥಗರ್ಭಿತವಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಹುಟ್ಟುತ್ತಾನೆ, ಸೊ ಪ್ರತಿಯೊಬ್ಬ ಮನುಷ್ಯನು ಒಳ್ಳೆಯವನೇ, ಅಥವಾ ಆತನಲ್ಲಿ ಈ ಹೀರೋಯಿಸಮ್ ಅಥವಾ ನಾಯಕತ್ವದ ಗುಣ, ಅಥವಾ ನಾನು ಎಲ್ರಿಗೂ ಇಷ್ಟ ಆಗ್ಬೇಕು, ನಾನು ಎಲ್ರಿಗೂ ಹೆಲ್ಪ್ ಮಾಡಬೇಕು, ಅಥವಾ ನನ್ನ ಮಾತು ನಡಿಬೇಕು, ಅಥವಾ ಡಾಮಿನೆನ್ಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ಅಥವಾ ಫೇಮಸ್ ಆಗೋ ರೀತಿನಲ್ಲಿ ಇರಬಹುದು. ಸೊ ಇದೇ ರೀತಿಯಾದಂತಹ ಸೊ ಯಾರು ಎಲ್ಲರಲ್ಲೂ ಸಹ ಒಂದು ಪಾಸಿಟಿವ್ ಸೈಡ್ ಆಫ್ ಬಿಹೇವಿಯರ್ ಇರುತ್ತೆ. ಎಲ್ಲಿ ಸಾಮಾಜಿಕ ಸಂದರ್ಭಗಳಲ್ಲಿ, ಸಾಮಾಜಿಕವಾಗಿ ನಾವು ಹೇಗೆ ನಡ್ಕೊಳ್ತೀವಿ ಅಂತಹ ಸಂದರ್ಭಗಳಲ್ಲಿ. ಓಕೆ, ಸೊ ಯಾರು ಸಹ ವಿಲನ್ ಆಗಿ ಅಥವಾ ವಿಲನ್ ಮುಖಾಂತರ ಅಥವಾ ನೆಗೆಟಿವ್ ಕ್ಯಾರೆಕ್ಟರ್ ಮುಖಾಂತರ ನಾನು ಫೇಮಸ್ ಆಗಬೇಕು ಅಂತಕ್ಕಂಥದ್ದು ತುಂಬಾ ರೇರ್ ಅಂದ್ರೆ ರೇರೆಸ್ಟ್ ಕೇಸ್ ಅಂತ ಹೇಳ್ಬೋದು. ಆದರೆ ಮ್ಯಾಕ್ಸಿಮಮ್ 99.99% ಅಷ್ಟು ಜನ ಸೊ ನಾವು ಒಂದು ಉತ್ತಮ ರೀತಿಯಲ್ಲೇ ಸಮಾಜದೊಂದಿಗೆ ನಾವು ಗುರುತಿಸ್ಕೋಬೇಕು, ಉತ್ತಮ ರೀತಿಯಾಗಿ ನಾನು ಕೊಡುಗೆಗಳನ್ನು ಕೊಡಬೇಕು. ಓಕೆ, ಸೊ ಆಸ್ ಎ ಇಂಡಿವಿಜುವಲ್ ಐ ಕುಡ್ ಬಿ ಎ ಪ್ರೈಮ್ ಮಿನಿಸ್ಟರು, ಚೀಫ್ ಮಿನಿಸ್ಟರು, ಸೈಂಟಿಸ್ಟು, ಅಂಬಾನಿ, ವಾಟ್ ಎವರ್. ಸೊ ಅವ್ರಿಗೆ ಏನು ಯಾವ ಏರಿಯಾದಲ್ಲಿ ಇಂಟ್ರೆಸ್ಟ್ ಇದೆ ಆ ಏರಿಯಾದಲ್ಲಿ ಆತ ಸುಪ್ರೀಂ ಆಗಬೇಕು ಅಂದ್ರೆ ನಾನು ಅಂತಕ್ಕಂಥ ಸುಪ್ರೀಂ ಆಗಬೇಕು ಅನ್ನೋಂಥದ್ದೇ ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿಯೊಬ್ಬ ಮನುಷ್ಯನ ಒಂದು ಸಹಜವಾದಂತಹ ಗುಣ. ಈ ರೀತಿ ಸಹಜವಾದಂತಹ ಗುಣ ಇರಬೇಕು ಅಂತ ಅಂದ್ರೆ ಸೊ ಆತನ ಸಾಮಾಜಿಕ ನಡವಳಿಕೆ ಹೇಗಿರುತ್ತೆ, ಪೊಲೈಟ್ ಆಗೇ ಇರುತ್ತೆ. ಹೇಗಿರುತ್ತೆ? ಸೊ ಯಾರಿಗೂ ತೊಂದರೆ ಮಾಡೋ ರೀತಿನಲ್ಲಿ ಇರೋದಿಲ್ಲ. ಸೊ ಉಪಯೋಗಕ್ಕೆ ಬರುವ ರೀತಿನಲ್ಲೇ ಇರುತ್ತೆ, ಪೊಲೈಟ್ ಆಗಿರುತ್ತೆ, ಡಿಸೆಂಟ್ ಆಗಿರುತ್ತೆ. ಓಕೆ, ಸೊ ಎಲ್ಲರೂ ಒಪ್ಪುವಂತಹ ಮ್ಯಾನರಿಸಮು ನಾವು ಸಮಾಜದೊಂದಿಗೆ ಕನೆಕ್ಟಿವಿಟಿ ಇರಬೇಕು ಅಂತ ಸಂದರ್ಭದಲ್ಲಿ ಸಹಜವಾಗಿ ಇರುತ್ತೆ. ಓಕೆ, ಸೊ ನಾವು ಒಂದು ಬೇರೆ ದೇಶಗಳಿಗೆ ವಿಸಿಟ್ ಅನ್ನ ಮಾಡ್ತೀವಿ. ಸೊ ಬೇರೆ ದೇಶಗಳಿಗೆ ಹೋಯ್ತು ಅಂತ ಅಂದಾಗ ಸೊ ನಮ್ಮ ವರ್ತನೆ, ಸಾಮಾಜಿಕ ವರ್ತನೆ, ಸೊ ಅಂದ್ರೆ ಒಂದು ಸ್ಟ್ರೀಟ್ ಅಲ್ಲಿ ಇರಬೇಕು, ಅಲ್ಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನ ನಾವು ಫಾಲೋ ಮಾಡಲೇಬೇಕಾಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವು ಸೊ ತುಂಬಾ ಕಾನ್ಶಿಯಸ್ ಆಗಿರುವಂಥದ್ದು, ಸೊ ಇನ್ನೊಬ್ಬರ ಗೈಡೆನ್ಸ್ ಅನ್ನ ತೆಗೆದುಕೊಳ್ಳುವಂಥದ್ದು, ಅಥವಾ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಮೊದಲೇ ನಾವು ಪ್ರಿಪರೇಷನ್ಸ್ ಆಗಿರ್ಬೋದು. ಸೊ ಈ ತರದ್ದೆಲ್ಲ ಅಂದ್ರೆ ಪೊಲೈಟ್ ಆಗಿರುತ್ತೆ ಅಲ್ಲಿ. ಸೊ ಅದನ್ನ ಒಂದು ಸಮಾಜ ಒಪ್ಪುವಂತಹ ರೀತಿನಲ್ಲಿ ಅದನ್ನ ಪ್ರೆಸೆಂಟ್ ಮಾಡುವಂತಹ ರೀತಿ, ಅದಕ್ಕೆ ತನ್ನದೇ ಆದಂತಹ ಪ್ರಿಪರೇಷನ್ ಮಾಡುವಂತಹ ರೀತಿ ತುಂಬಾ ಅದ್ಭುತವಾಗಿರುತ್ತೆ. ಏಕೆಂತಂದ್ರೆ ನಮ್ಮ ಏರಿಯಾದಲ್ಲಿ ಅಥವಾ ನಮ್ಮ ಸ್ಥಳದಲ್ಲಿ ಸೊ ನಾವು ಹೇಗಿರಬೇಕು ಸೊ ಬೈ ಬರ್ತಿಂದ ಹಲವಾರು ಜನರ ಅಬ್ಸರ್ವ್ ಮಾಡೋದ್ರ ಮುಖಾಂತರ ನಾವು ಅದನ್ನು ಕಲ್ತ್ಕೊಂಡಿರ್ತೀವಿ. ಅದ್ರ ಪ್ರಾಕ್ಟೀಸ್ ಆಗಿರುತ್ತೆ, ನಮ್ಮ ಭಾಗದ ಒಂದು ಜೀವನದ ಒಂದು ಅಂಗ ಆಗೋಗಿರುತ್ತೆ. ಆದ್ರೆ ಏನು ಗೊತ್ತಿಲ್ಲದೆ ಇರುವಂತ ಸಂದರ್ಭದಲ್ಲಿ ಅಥವಾ ಏನು ಗೊತ್ತಿಲ್ಲದೆ ಇರುವಂತ ಒಂದು ಪ್ರದೇಶದಲ್ಲಿ ನಾವು ಅದನ್ನ ಆ ಒಂದು ಸಂದರ್ಭವನ್ನ, ಸಿಚುವೇಶನ್ ಅನ್ನ ನಾವು ಹ್ಯಾಂಡಲ್ ಮಾಡಬೇಕು ಅಥವಾ ಅಲ್ಲಿ ಇರಬೇಕು, ಜೀವಿಸ್ಬೇಕು ಅಂತ ಅಂದಾಗ ಅದಕ್ಕೆ ಪೂರಕವಾದಂತ ಮಾಹಿತಿಗಳನ್ನ ನಾವೇ ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಇದು ಅನೇಕ ಮ್ಯಾಗಝಿನ್ಸು, ಇಂಟರ್ನ್ಯಾಷನಲ್ ನ್ಯೂಸು ಈ ಥರದ್ದೆಲ್ಲ ಬಂದಾಗ ಸೊ ಕಂಪ್ಯಾರಿಟಿವ್ಲಿ ಸೊ ಬೇರೆ ದೇಶದ ಜನರಿಗೆ ನಾವು ಕಂಪೇರ್ ಮಾಡಿದಾಗ ಅಂದ್ರೆ ಇಟ್ಸ್ ಇಂಟರ್ನ್ಯಾಷನಲ್ ಮ್ಯಾಗಝಿನ್ಗಳಲ್ಲಿ ವರದಿ ಆಗಿರುವಂತ ಒಂದು ವಿಷಯ ಏನಪ್ಪಾ ಅಂತಂದಾಗ ಇಂಡಿಯನ್ಸು ಯಾರು ಹೊರದೇಶಗಳಿಗೆ ಹೋದಂತ ಸಂದರ್ಭದಲ್ಲಿ ಅವರ ಸಾಮಾಜಿಕ ನಡವಳಿಕೆ ತುಂಬಾ ಉತ್ತಮ ರೀತಿಯಲ್ಲಿ ಇರುತ್ತೆ. ಬೇರೆ ದೇಶಗಳ ಒಬ್ಬ ನಾಗರಿಕರ ವರ್ತನೆಗೆ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯನ್ಸ್ ವರ್ತನೆ ಅಂದ್ರೆ ನಾಗರಿಕ ವರ್ತನೆ ತುಂಬಾ ಅದ್ಭುತವಾಗಿರುತ್ತೆ, ಉತ್ತಮ ರೀತಿಯಲ್ಲಿ ಇರುತ್ತೆ. ಸೊ ಇದು ಹೇಳ್ತಾ ಇರೋವಂಥದ್ದು ಇಂಟರ್ನ್ಯಾಷನಲ್ ಮ್ಯಾಗಝಿನ್ಸ್ಗಳು, ಇಂಟರ್ನ್ಯಾಷನಲ್ ನ್ಯೂಸ್.
ಓಕೆ, ಸೊ ನ್ಯೂಸ್ ಚಾನೆಲ್ಸ್ಗಳಲ್ಲಿ ಬಂದಿರತಕ್ಕಂಥ ಒಂದು ವರದಿ ಅಥವಾ ಪಬ್ಲಿಕೇಶನ್ ಆಗಿರುವಂಥ ಒಂದು ವಿಷಯಗಳ ಆಧಾರವಾಗಿ ಇಟ್ಕೊಂಡು ಈ ಒಂದು ವಿಷಯಗಳು ಮಂಡನೆ ಆಗಿದೆ. ಅಂದ್ರೆ ನಾವು ನಮ್ಮ ದೇಶದಲ್ಲಿ ಇದ್ದಾಗ ಯಾವ ರೀತಿಯಾದಂತಹ ಒಂದು ಪೊಲೈಟ್ ಆಗಿರುವಂತಹ ಅಂದ್ರೆ ಸಾಮಾಜಿಕ ಸಂದರ್ಭದಲ್ಲಿ ಹೇಗೆ ಒಂದು ಶೋಕೇಶನ್ಗಳನ್ನು ಮಾಡ್ಕೊಳ್ತೀವಿ, ಅದೇ ರೀತಿಯಾದಂಥ ಇನ್ನೂ ಉತ್ತಮ ರೀತಿಯಾಗಿ ಸೊ ಹೊರದೇಶಗಳಿಗೂ ಹೋದಂತಹ ಸಂದರ್ಭದಲ್ಲಿ ಅದನ್ನೇ ಕಂಟಿನ್ಯೂ ಮಾಡುವಂತಹ ಒಂದು 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 ಪ್ರಾಕ್ಟೀಸು ನಮ್ಮ ಇಂಡಿಯನ್ಸ್ ಅಲ್ಲಿ ಇದೆ ಅನ್ನೋದು ಒಂದು ವರದಿಯಾಗಿದೆ. ಓಕೆ, ಸೊ ಅಂದ್ರೆ ಒಬ್ಬ ವ್ಯಕ್ತಿ ತಾನೊಬ್ಬನೇ ಇದ್ದಾಗ, ಅದೇ ವ್ಯಕ್ತಿ ಕುಟುಂಬದೊಂದಿಗೆ ಇದ್ದಾಗ, ಅದೇ ವ್ಯಕ್ತಿ ಸಮಾಜದೊಂದಿಗೆ ಇದ್ದಾಗ ನಮ್ಮ ಆಲೋಚನೆಗಳು, ನಮ್ಮ ಕಾಗ್ನೇಟಿವ್ ಥಾಟ್ ಪ್ರೊಸೆಸ್ಗಳು, ನಾವು ನಡ್ಕೊಳ್ಳುವಂತಹ ರೀತಿ, ಸೊ ಇದೆಲ್ಲದೂ ಸಹ ವಿಭಿನ್ನವಾಗಿರುತ್ತೆ. ಅಫ್ಕೋರ್ಸ್ ವಿಭಿನ್ನವಾಗಿ ಇರುತ್ತೆ. ಏನಕ್ಕೆ ಅಂತ ಅಂದ್ರೆ ಸೊ ನಾವು ನಮ್ಮ ತಲೆನಲ್ಲಿ ಏನು ಬರುತ್ತೆ ಅಥವಾ ಥಾಟ್ ಪ್ರೊಸೆಸ್ ಏನು ಬರುತ್ತೆ, ಸೊ ಅದನ್ನ ಆಸ್ ಇಟ್ ಈಸ್ ಅಂದ್ರೆ ಫಿಲ್ಟರ್ ಮಾಡಿ ನಾವು ನಮ್ಮ ವರ್ತನೆಗಳಾಗಿರ್ಬೋದು ಅಥವಾ ನಮ್ಮ ವರ್ಬಲ್ ಮೆಟೀರಿಯಲ್ಸ್ಗಳಾಗಿರ್ಬೋದು ಎಲ್ಲದೂ ಸಹ ಫಿಲ್ಟರ್ ಆಗಿ ಬರುತ್ತೆ. ಅದನ್ನೇ ವ್ಯಕ್ತಿಯ ಸಾಮಾಜಿಕ ನಡವಳಿಕೆ. ಒಬ್ಬ ವ್ಯಕ್ತಿಯ ಸಾಮಾಜಿಕ ನಡವಳಿಕೆ ಹೇಗಿರುತ್ತೆ ಅಂತಂದ್ರೆ ಫಿಲ್ಟರ್ ಆಗಿ ಬರುತ್ತೆ, ರಾ ಮೆಟೀರಿಯಲ್ ಆಗಿರೋದಿಲ್ಲ. ಫಿಲ್ಟರ್ ಆಗಿ ಬಂದಂಥ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಅದು ಇನ್ನೊಬ್ಬರಿಗೆ ಅಕ್ಸೆಪ್ಟಬಲ್ ರೀತಿನಲ್ಲಿ ಇರ್ತಾ ಹೋಗುತ್ತೆ. ಉತ್ತಮ ರೀತಿನಲ್ಲಿ ನಮ್ಮ ವ್ಯಕ್ತಿತ್ವವನ್ನು ನಾವು ತೋರ್ಪಡಿಸ್ಕೋಬೇಕು ಅನ್ನೋ ಅಂಥದ್ದೇ ವಿಷಯ ಅಲ್ಲಿರುತ್ತೆ. ಓಕೆ, ಸೊ ಒಂದು ಸಂಸ್ಕೃತಿ ವ್ಯಕ್ತಿಯ ವರ್ತನೆಯನ್ನು ನಿಯಂತ್ರಿಸ್ಬಿಡುತ್ತೆ. ಓಕೆ, ಸೊ ಒಂದು ಸೆಟ್ ಆಫ್ ಕಲ್ಚರು ಇಟ್ ರೆಗ್ಯುಲೇಟ್, ಇಟ್ ಕಂಟ್ರೋಲ್ ದ ಪರ್ಸನ್ಸ್ ಬಿಹೇವಿಯರ್. ಸೊ ಯಾರಾದ್ರೂ ಒಬ್ರು ಗೆಸ್ಟ್ ಅಂತ ಬರ್ತಾರೆ ಅಥವಾ ನಾವು ಗೆಸ್ಟ್ ಆಗಿ ಹೋದಂಥ ಸಂದರ್ಭದಲ್ಲಿ, ಓಕೆ, ಸೊ ನಮ್ಮ ಹಾವಭಾವಗಳಿಂದ ಹಿಡಿದು ನಮ್ಮ ಓವರ್ ಆಲ್ ಬಿಹೇವಿಯರು, ಓವರ್ ಆಲ್ ಪರ್ಸನಾಲಿಟಿ, ಓವರ್ ಆಲ್ ನಮ್ಮ ಆಕ್ಟಿವಿಟೀಸು, ಸೊ ಅದು ಪೊಲೈಟ್ ಆಗ್ತಾ ಹೋಗುತ್ತೆ, ಶೇಪ್ ಆಗ್ತಾ ಹೋಗುತ್ತೆ. ಅದು ಇನ್ನೊಬ್ಬರಿಗೆ ಒಪ್ಪುವಂತಹ ಸಂದರ್ಭಕ್ಕೆ ತಕ್ಕ ರೀತಿಯಾಗಿ ನಾವು ಅದನ್ನು ಮಾರ್ಪಾಟುಗಳನ್ನು ಮಾಡುವಂಥದ್ದನ್ನು ಸಹ ನಾವು ಕರಿತೀವಿ. ಅದನ್ನು ನಿಯಂತ್ರಿಸಲ್ಪಡುತ್ತದೆ ಅಂತ ನಾವು ಹೇಳ್ಬೋದು. ಆ್ಯಸ್ ಎ ಗೆಸ್ಟ್, ಆ್ಯಸ್ ಎ ಚೀಫ್ ಪರ್ಸನ್, ಆ್ಯಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಫಾರ್ ದ ಫಂಕ್ಷನ್ಸ್ ಆರ್ ಫಾರ್ ದ ಹೋಮ್ ಅಂತ ಅಂದಾಗ, ಸೊ ಅಫ್ಕೋರ್ಸ್ ಏನಾಗಿರುತ್ತೆ, ಆ ಒಂದು ವ್ಯಕ್ತಿಯ ವರ್ತನೆ ನಿಯಂತ್ರಣಕ್ಕೆ ಒಳಗಾಗುತ್ತೆ. ಅದ್ರ ಜೊತೆಗೆ ಆ ವ್ಯಕ್ತಿಯ ವರ್ತನೆ ತುಂಬ ಅಂದರೆ ಬಹು ಜನರು ಒಪ್ಪುವಂತಹ ರೀತಿಯಲ್ಲೇ ಇರುತ್ತೆ. ಅದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಮ್ಯಾಸ್ಲೋರವರ ಶ್ರೇಣೀಕೃತ ವಿಧಾನ ಸಿದ್ಧಾಂತ. ಸೊ ಅಲ್ಲಿ ಅಕಾರ್ಡಿಂಗ್ ಟು ಮ್ಯಾಸ್ಲೋ, ಸೊ ಈ ಮೋಟಿವೇಶನ್ ಇರುತ್ತೆ. ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಅಥವಾ ಜೀವನ ಒಂದು ಪ್ರಕ್ರಿಯೆಗಳು ಯಾವ ರೀತಿ ಸಾಗುತ್ತೆ ಅಂತ ಅಂದರೆ, ಸೊ ಬೇಸಿಕ್ ನೀಡ್ಸಿಂದ ಅಹಂ ವಾಸ್ತವೀಕರಣದವರೆಗೂ ಹೋಗುತ್ತೆ. ಬೇಸಿಕ್ ನೀಡ್ಸ್ ಹೇಗೆ ವಸ್ತು ವಿಷಯಗಳು ಅಲ್ಲಿ ಕನೆಕ್ಟ್ ಆಗುತ್ತೆ, ವ್ಯಕ್ತಿಯ ವ್ಯಕ್ತಿತ್ವಗಳು ಹೇಗೆ ಕನೆಕ್ಟ್ ಆಗುತ್ತೆ. ಸೊ ಅಫ್ಕೋರ್ಸ್ ಇಟ್ ಈಸ್ ಕೈಂಡ್ ಆಫ್ ಇದ್ದಂತ ಅಂದರೆ, ಸೊ ನಮ್ಗೆ ಹಸುವಾದಾಗ ನಾವು ಯಾರನ್ನು ಕಾಯ್ದೆ ನಾವು ತೆಗೆದುಕೊಂಡು ಅಥವಾ ಇನ್ನೊಬ್ರ ಕಡೆಯಿಂದ ಕಿತ್ಕೊಂಡು, ಈ ಚಿಕ್ಕ ಮಕ್ಕಳು, ಓಕೆ, ಸೊ ಯಾರಿದ್ದಾರೆ, ಎಲ್ಲಿದ್ದೀವಿ, ಹೇಗೆ ಮಾಡಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ಸೊ ಹಸಿವಾದಾಗ ಊಟ ಬೇಕು ಅಷ್ಟೆ. ಓಕೆ, ಸೊ ಅದು ನಾವು ಸೊಸೈಟಿನಲ್ಲಿ ಇದ್ದೀವ, ಮನೆಯಲ್ಲಿ ಇದ್ದೀವ, ಅಂದರೆ ಕ್ಲೋಸ್ಡ್ ಸರ್ಕಮ್ಸ್ಟೆನ್ಸಲ್ಲಿ ನಾವು ಇದ್ದೀವ. ಸೊ ಇದು ಯಾವುದ್ರ ಬಗ್ಗೆ ಅದಕ್ಕೆ ಅಂದರೆ ಚಿಕ್ಕ ಮಗುವಿಗೆ ಅಂದರೆ ಇನ್ಫ್ಯಾನ್ಸಿಗೆ ನಾವು ಹೇಳ್ತಾ ಇರೋದು, ಯಾವುದೇ ರೀತಿಯಾದಂಥ ಅರಿವು ಇರೋದಿಲ್ಲ. ಹಸಿವಾದಾಗ ಆಹಾರ ಬೇಕು, ಅದು ಅದರ ವರ್ತನೆ. ಆದರೆ ಈ ಮ್ಯಾಸ್ಲೋ ಶ್ರೇಣೀಕೃತ ಸಿದ್ಧಾಂತದಲ್ಲಿ ಇದೇ ರೀತಿಯಾದಂಥ ವರ್ತನೆ ಈ ಒಂದು ಚೈಲ್ಡ್ಹುಡ್ ಅಲ್ಲಿ ಏನು ಬರುತ್ತೆ, ಸೊ ಅದು ರೀಶೇಪ್ ಆಗ್ತಾ ಹೋಗುತ್ತೆ. ಸೊ ಒಂದ್ಸಲ ನಾವು ಸಮಾಜದೊಂದಿಗೆ ಕನೆಕ್ಟಿವಿಟಿ ಬೆಸುಗೆಯನ್ನ ಹೊಂದಿದ ನಂತರದಲ್ಲಿ ಅಂದರೆ ಬೇಸಿಕ್ ನೀಡ್ಸ್ ಅಂತ ಅಂದರೆ ಊಟ ಇರ್ಬೋದು, ವಸತಿ ಇರಬಹುದು, ನಿದ್ರೆ, ಆಹಾರ, ಬೇಸಿಕ್ ಶಾರೀರಿಕವಾಗಿ ಬೇಕಾಗಿರುವಂತಹ ಎಲ್ಲ ಅಗತ್ಯತೆ ಇರ್ತಕ್ಕಂಥ ವಸ್ತುಗಳು ಏನಿದೆ, ಅಗತ್ಯವಾಗಿರ್ತಕ್ಕಂಥ ಕಂಟೆಂಟ್ ಏನಿದೆ, ಅದೆಲ್ಲ ಬೇಸಿಕ್ ನೀಡ್ಸ್ ಆಗಿರುತ್ತೆ. ಸೊ ಅದನ್ನು ಪಡ್ಕೊಂಡ ನಂತರದಲ್ಲಿ ಒಬ್ಬ ವ್ಯಕ್ತಿ ಏನಕ್ಕೆ ಹೋಗ್ತಾನೆ, ನೆಕ್ಸ್ಟ್ ಪ್ರೊಸೆಸ್ ಏನಕ್ಕೆ ಅಂತಂದ್ರೆ ಆತ ಭದ್ರತೆಯ ವಿಷಯಕ್ಕೆ ಹೋಗ್ತಾನೆ.
ಸೊ ಇವತ್ತಿಗೆ ಅಥವಾ ಈ ಹೊತ್ತಿಗೆ ನನಗೆ ಊಟ ಸಿಕ್ಕಿದೆ, ರಾತ್ರಿ ಅಥವಾ ನಾಳೆ ಅಥವಾ ಮುಂದಿನ ವಾರ ಅಥವಾ ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಇಯರ್. ಸೊ ಸೆಕ್ಯೂರಿಟಿ, ಓಕೆ, ಇನ್ ಟರ್ಮ್ಸ್ ಆಫ್ ವಾಟರ್. ಸೊ ಅಷ್ಟೇ. ಸೊ ಯಾವ ರೀತಿಯಾಗಿ ಸೆಕ್ಯೂರ್ ಮಾಡ್ಬೋದು? ಈಗ ಒಂದು ಸ್ಯಾಲ್ರಿ, ಸೊ ಬೇಸಿಕ್ ನೀಡ್ಸ್ನ ಎಲ್ಲ ಫುಲ್ಫಿಲ್ ಮಾಡ್ಕೊಳ್ಳುವಂಥದ್ದು ಒಂದು ಸ್ಯಾಲ್ರಿಗಿದೆ ಅಂತ ಅಂದರೆ, ಸೊ ಇವತ್ತಿಗೆ ಆಗುವಷ್ಟು ನಾನು ದುಡ್ಕೊಳ್ತಾ ಇದ್ದೀನಿ, ಓಕೆ, ಸೊ ನಾವು ಸ್ಯಾಟಿಸ್ಫೈಡಾ ಅಥವಾ ನಮ್ಮ ವರ್ತನೆ ಯಾವ ರೀತಿಯಾಗಿರುತ್ತೆ? ಈಗ ಅನೇಕ ವಿವಿಧ ಸ್ತರದ ವ್ಯಕ್ತಿಗಳನ್ನ ನಾವು ನೋಡ್ತು ಅಂತ ಅಂದ್ರೆ, ಓಕೆ, ವೆಲ್ ಆಫ್ ಇದ್ದಾರೆ ಅಂತ ಅಂದಾಗ, ಸೊ ಸಮಾಜಕ್ಕೆ ಬಂತು ಅಂತಂದ್ರೆ ಕಾಂಟ್ರಿಬ್ಯೂಷನ್ ಮಾಡೋ ರೀತಿನಲ್ಲಿ ಇರ್ತಾರೆ, ಇನ್ನೊಬ್ಬರಿಗೆ ಉತ್ತೇಜನ ಮಾಡೋ ರೀತಿಯಲ್ಲಿ ಇರ್ತಾರೆ. ಅವರ ವರ್ತನೆಗಳಿರ್ಬೋದು, ಅವರ ಕೊಡುವಂತಹ ಒಂದು ವಿಷಯಗಳು ಇರ್ಬೋದು, ಮಾತಾಡುವಂಥ ಶೈಲಿ ಇರ್ಬೋದು. ಸೊ ಇಟ್ ಈಸ್ ಕೈಂಡ್ ಆಫ್ ಗಿವಿಂಗ್ ಥಿಂಗ್ಸ್ ಅನ್ನೋ ರೀತಿಯಾಗಿರುತ್ತೆ. ಓಕೆ, ಸೊ ಎರಡನೇದು ಅಂದರೆ ಭದ್ರತೆ ಏನಕ್ಕೆ ವಿಷಯಗಳು ಬೇಕಾಗುತ್ತೆ, ಭದ್ರತೆಯ ವಿಷಯಗಳು ಏನಕ್ಕೆ ಬೇಕಾಗುತ್ತೆ ಅಂತ ಅಂದರೆ, ಇವತ್ತಿಗೆ ಆಯಿತು ನಾಳೆಗೆ ಏನು ಅಂತ ಒಂದು ವಿಷಯ ಬಂತು ಅಂತ ಅಂದಾಗ ಅಲ್ಲಿ ಸೆಕ್ಯೂರಿಟಿ, ಭದ್ರತೆಯ ವಿಷಯಗಳೇ ಬರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಆಲ್ ಫಿಸಿಕಲ್ ಅಂಡ್ ಕಾಗ್ನಿಟಿವ್ ಎಲಿಮೆಂಟ್ಸ್, ಸೊ ವಿಚ್ ರಿಕ್ವೈರ್ಸ್ ಫಾರ್ ಡೇ ಟು ಡೇ ಲೈಫ್ ಆಕ್ಟಿವಿಟೀಸ್. ಸೊ ದಟ್ ಶುಡ್ ಬಿ ಒಂದು 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 ಹೆಲ್ತಿ ಕಂಟೆಂಟ್ ಅಂತ ರೀತಿಯಾಗಿ ಇರಬೇಕಾಗುತ್ತೆ. ಮೂರನೇದು ಲವ್, ಅಫೆಕ್ಷನ್ಸ್, ಫ್ಯಾಮಿಲಿ. ಸೊ ಯಾವಾಗ ಭದ್ರತೆ ಸಿಗುತ್ತೆ, ಭದ್ರತೆ ಇನ್ ಟರ್ಮ್ಸ್ ಆಫ್ ಜಾಬಲ್ಲಿ, ಭದ್ರತೆ ಇನ್ ಟರ್ಮ್ಸ್ ಆಫ್ ಫುಡ್, ವಾಟರ್ ಅಥವಾ ಬೇಸಿಕ್ ನೀಡ್ಸ್, ಇದೆಲ್ಲದರಲ್ಲೂ ಯಾವಾಗ ಭದ್ರತೆ ಅಂತಕ್ಕಂಥದ್ದು ಸಿಗುತ್ತೆ, ನೆಕ್ಸ್ಟ್ ಫ್ಯಾಮಿಲಿ, ಅಟ್ಯಾಚ್ಮೆಂಟ್, ಲವ್, ಅಫೆಕ್ಷನ್ಸ್. ಸೊ ಈ ರೀತಿಯಾದಂತಹ ವರ್ತನೆಗಳು ಪೊಲೈಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಸಿಗ್ತಾ ಹೋಗುತ್ತೆ. ಇಟ್ಸ್ ಎ ಪ್ರೋಸೆಸ್, ಇಟ್ಸ್ ಎ ಹೈರಾರ್ಕಿ. ಸೊ ನಾವು ಬೇಸಿಕ್ ನೀಡ್ಸೇ ಇಲ್ಲ ಅಂತಂದಾಗ ನಾವು ಲವ್ ಆ್ಯಂಡ್ ಅಫೆಕ್ಷನ್ಸ್ಗೆ ನಾವು ಸ್ಕಿಪ್ ಆಗ್ತೀವಿ, ಮೂರನೇ ಸ್ಟೇಜ್ಗೆ ಒಂದೇ ಸಲ ನಾವು ಜಂಪ್ ಆಗ್ತೀವಿ ಅಂತಂದರೆ, ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಒಬ್ಬ ವ್ಯಕ್ತಿ ಹಸಿವಾದಾಗ ನಾವು ಸಿನಿಮಾಗಳಲ್ಲೆಲ್ಲ ನೋಡ್ಬೋದು, ಅಥವಾ ಯಾವ್ದಾರ ಒಂದು ವಿಷಯಗಳನ್ನು ತೆಗೆದುಕೊಂಡಾಗ, ಅಥವಾ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ಬೋದು, ಅಥವಾ ಮೀಡಿಯಾದಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಎಂಥದ್ದೇ ವ್ಯಕ್ತಿ ಆಗಲಿ ಹಸಿವು ಅಂತ ಬಂದಾಗ ಫಸ್ಟ್ ಪ್ರಯಾರಿಟಿ, ತುಂಬ ಹಸಿವಾಗಿದೆ ಅಂತ ಅಂದಾಗ, ಸೊ ಆತನ ಡ್ರೆಸ್ ಕೌಂಟಿಗೆ ಬರೋದಿಲ್ಲ, ಆತನ ಹಣ, ಅಂತಸ್ತು, ಅಧಿಕಾರ ಯಾವುದೋ ಕೌಂಟಿಗೆ ಬರೋದಿಲ್ಲ. ಸೊ ಏನಾದ್ರು ತಿನ್ನಲೇಬೇಕು. ಓಕೆ, ಸೊ ಅಂದರೆ ವಿಚ್ ಈಸ್ ವೆರಿ ಬೇಸಿಕ್ ನೀಡ್ಸ್. ಸೊ ಬೇಸಿಕ್ ನೀಡ್ಸ್ ಫುಲ್ಫಿಲ್ಮೆಂಟ್ಗೆ ಆತ ಹೋಗ್ತಾನೆ. ಓಕೆ, ನಂತರದಲ್ಲಿ ಅವನು ವೆಲ್ ಆಫ್ ಇರ್ಬೋದು, ಅಥವಾ ಬೇರೆ ಬೇರೆ ಎಲಿಮೆಂಟ್ಸ್ಗಳು ಇರ್ಬೋದು, ಆ ಥರ ಎಲ್ಲ ನೆಕ್ಸ್ಟ್ ಆಗುತ್ತೆ. ಓಕೆ, ಸೊ ನಂತರದಲ್ಲಿ ರೆಸ್ಪಾನ್ಸಿಬಿಲಿಟಿ. ನಾವೇನೆಲ್ಲ ಪಡ್ಕೊಂಡಿದ್ದೀವಿ ಫ್ರಮ್ ದ ಸೊಸೈಟಿ, ವಿ ಹ್ಯಾವ್ ಟು ಗಿವನ್ ಬ್ಯಾಕ್. ವಿ ಶುಡ್ ಗಿವ್ ಬ್ಯಾಕ್. ನಾವೇನಾದರೂ ಒಂದು ಪಡ್ಕೊಂಡಿತ್ತು ಅಂತಂದರೆ ಸಮಾಜದಿಂದನೇ ಪಡ್ಕೊಂಡಿರ್ತೀವಿ. ನಾವೇನಾದರೂ ಕೊಡಬೇಕು, ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತಂದರೆ ಅಗೇನ್ ಗಿವ್ ಬ್ಯಾಕ್ ಟು ದ ಸೊಸೈಟಿಗೆ ಕೊಡಬೇಕು, ವ್ಯಕ್ತಿಗಳಿಗೆ ಕೊಡಬೇಕು. ಸೊ ಅಂಥ ಸಂದರ್ಭದಲ್ಲಿ ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್, ನಾವೇನು ಮಾಡಬೇಕು, ಯಾವ ಆಕ್ಟಿವಿಟೀಸ್ಗಳನ್ನು ಮಾಡಬೇಕು. ಓಕೆ, ಸೊ ಸೋಷಿಯಲ್ ಈಗೆಲ್ಲ ನಾವು ನೋಡ್ತೀವಿ, ಸಮಾಜ ಸುಧಾರಕರು, ಸಮಾಜ ಸೇವಕರು. ಸೊ ಈ ರೀತಿಯಾದಂಥ ಹೆಸರುಗಳೊಂದಿಗೆ ಅವರನ್ನು ಗುರುತಿಸ್ಕೊಳ್ಳುವಂಥದ್ದು ಅಥವಾ ಅವರು ಕರ್ಕೊಳ್ಳುವಂಥದ್ದು ನಾವು ನೋಡ್ಬೋದು. ಇಂಥ ಸಂದರ್ಭದಲ್ಲಿ ಈ ಮ್ಯಾಸ್ಲೋರವರ ಶ್ರೇಣೀಕೃತ ಒಂದು ವಿಧಾನ ಸಿದ್ಧಾಂತ ಏನಿದೆ, ಇದ್ರ ಪ್ರಕಾರವೇ ಅಥವಾ ಇದ್ರ ಮುಖಾಂತರವೇ ನಾವು ಹಾದು ಹೋಗೋದನ್ನು ನಾವು ಕಾಣ್ತೀವಿ. ರೆಸ್ಪಾನ್ಸಿಬಲ್, ಓಕೆ, ವಿ ಹ್ಯಾವ್ ಒಂದು ಸರ್ಟನ್ ರೆಸ್ಪಾನ್ಸಿಬಿಲಿಟಿ ಏನಿತ್ತು, ಅಥವಾ ಏನು ಜವಾಬ್ದಾರಿ ನನಗೆ ವಹಿಸಿದ್ವು ಅಂತದ, ಅಥವಾ ಜವಾಬ್ದಾರಿ ನಾನು ತೆಗೆದುಕೋಬೇಕಾಗಿರುವಂಥ ಜವಾಬ್ದಾರಿಯನ್ನು ಫುಲ್ಫಿಲ್ ಮಾಡಿದ್ದೀವಿ ಅಂತಂದರೆ ನೆಕ್ಸ್ಟ್ ಅಹಂ ವಾಸ್ತವೀಕರಣ. ಸೊ ಏನೆಲ್ಲ ಮಾಡಿದ್ದೀವಿ, ಏನೆಲ್ಲ ಮಾಡಬೇಕಾಗಿತ್ತು ಎಲ್ಲ ಕಂಪ್ಲೀಟ್ ಆಗಿದೆ, ನಮ್ಮ ಕಡೆಯಿಂದ ಇನ್ನೇನು ಆಗಬೇಕಾಗಿರುವಂಥದ್ದು ಏನೂ ಇಲ್ಲ. ಅಂಥ ಸಂದರ್ಭದಲ್ಲಿ ವ್ಯಕ್ತಿ ಅಹಂ ವಾಸ್ತವೀಕರಣದ ಹಂತಕ್ಕೆ ಹೋಗ್ತಾನೆ. ಅಹಂ ವಾಸ್ತವೀಕರಣ ಅಂತಂದರೆ ಸೊ ಏನು ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಒಂದು ಕಂಡೀಷನ್, ನಮಗೇನು ಬೇಕಾಗಿಲ್ಲ, ನಾವು ಇರೋವಷ್ಟು ದಿನ ನನ್ನ ಲೈಫನ್ನು ಲೀಡ್ ಮಾಡ್ಕೊಂಡು ಹೋದರೆ ಸಾಕು, ನಾನು ಆ ಒಂದು ಹಂತವನ್ನು ದಾಟಿಬಿಟ್ಟಿದ್ದೀನಿ. ಓಕೆ, ಧ್ಯಾನ, ದೇವರು, ಧರ್ಮ, ಅಥವಾ ಒಂದು ಯುನೀಕ್ ಕೈಂಡ್ ಆಫ್ ಆಲೋಚನೆ, ಸಮಾಜದ ಉದ್ಧಾರಕ್ಕೆ, ಸಮಾಜದ ಶ್ರೇಷ್ಠತೆಗೆ ಏನು ಕೊಡುಗೆ ಕೊಡಬಹುದು, ಏನು ನಾವು ಮಾಹಿತಿಗಳನ್ನು ಶೇರ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಇನ್ಫಾರ್ಮೇಷನ್ಸು ಫ್ಲೋ ಆಗ್ತಾ ಹೋಗುತ್ತೆ. ಸೊ ಹೀಗೆ
ಈ ಅತಿಥಿ ಸತ್ಕಾರ್ಯ ಅಥವಾ ಅತಿಥಿಗಳನ್ನ ನಾವು ಟ್ರೀಟ್ ಮಾಡುವಂತ ಒಂದು ರೀತಿ, ಈ ಎಲ್ಲದರಲ್ಲೂ ಸಹ ಪೊಲೈಟೆಡ್ ಬಿಹೇವಿಯರ್ ನಮ್ಮಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಮ್ಯಾಕ್ಸ್ಲೋರ್ ಅವರ ಅಗತ್ಯತೆಗಳ ಶ್ರೇಣಿಯ ಆಧಾರದ ಅಥವಾ ಆ ರೀತಿಯಾದಂಥ ಒಂದು ಪ್ರೋಸೆಸ್ನಲ್ಲಿ. ಸೊ ಯಾರೋ ಬಂತು ಅಂತಂದ್ರೆ, ಸೊ ಈಗ ಒನ್ ಡೇ ಅಥವಾ 2 ಡೇ 3 ಡೇ 4 ಡೇಸ್ ಇದ್ದಾರೆ ಅಂತ ಒಬ್ಬ ಗೆಸ್ಟ್, ನಾವು ಕೊಡುವಂತಹ ರೆಸ್ಪಾನ್ಸಸ್ ಸೊ ಇನಿಷಿಯಲ್ ಸ್ಟೇಜಲ್ಲಿ ಹೇಗಿರುತ್ತೆ, ಲಾಸ್ಟ್ ಸ್ಟೇಜಸ್ ಅಲ್ಲಿ ಹೇಗಿರುತ್ತೆ. ಸೊ ಲಾಟ್ ಆಫ್ ಅಥವಾ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಹೀಗೆ ಸಾಮಾಜಿಕ ನಡವಳಿಕೆ, ಒಬ್ಬ ವ್ಯಕ್ತಿಯ ಸಾಮಾಜಿಕ ನಡವಳಿಕೆ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ಳುತ್ತೆ, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ತನ್ನದೇ ಆದಂತಹ ಒಂದು ಡೈಮೆನ್ಷನ್ಸ್ಗಳನ್ನು ಇದು ಪಡ್ಕೊಳ್ತಾ ಹೋಗುತ್ತೆ. ಅದ್ರ ಮುಖಾಂತರ ನಾವು ಪೊಲೈಟ್ ಆಗಿರ್ತೀವಿ, ಏನೋ ಕೀಪ್ ವೈಟ್ ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾದಂಥ ನಮ್ಮ ವರ್ತನೆಗಳು ಇರೋದನ್ನು ನಾವು ಗಮನಿಸ್ಕೋಬಹುದು. ಈ ಸಮೂಹ ಸದಸ್ಯರಲ್ಲಿ ಇರ್ತಕ್ಕಂಥ ಡೈನಾಮಿಕ್ ಸಾಂಸ್ಕೃತಿಕ ವ್ಯತ್ಯಾಸಗಳು. ಸಮೂಹದ ಸದಸ್ಯತ್ವದ ಡೈನಾಮಿಕ್ ನಲ್ಲಿ ಕಂಡು ಬರ್ತದೆ. ತುಂಬಾ ಡೈಮೆನ್ಷನ್ಸ್ಗಳು ಇರುತ್ತೆ, ಡೈನಾಮಿಕ್ಸ್ಗಳು ಇರುತ್ತೆ. ಈ ಡೈನಾಮಿಕ್ಸ್ ಅಲ್ಲಿ ಅಂದ್ರೆ ಗ್ರೂಪ್ ಡೈನಾಮಿಕ್ಸ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಾಂಸ್ಕೃತಿಕ ವ್ಯತ್ಯಾಸ. ಸೊ ವ್ಯತ್ಯಾಸಗಳನ್ನ ನಾವು ಕಾಣಬಹುದಾ? ಅಫ್ಕೋರ್ಸ್, ಏಕೆಂತಂದ್ರೆ ಇಂಡಿವಿಜುವಲ್ ಡಿಫ್ರೆನ್ಸು ನಾವೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿರೋ ರೀತಿಯಾಗಿ ಡಿಫ್ರೆನ್ಸಸ್ ಇರುತ್ತೆ. ಒಬ್ಬ ವ್ಯಕ್ತಿ ಇದ್ದಾಗೆ ಮತ್ತೊಬ್ಬ ವ್ಯಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಮೊನ್ನೆ PUC ಎಕ್ಸಾಮಿನೇಷನ್ ಅಲ್ಲಿ ಒಬ್ಬ ಟ್ವಿನ್ಸು ಇಬ್ರು ಒಂದೇ ಸ್ಕೋರ್ ತಗೊಂಡಿದ್ದಾರೆ ಅಂತ ಒಂದು ನ್ಯೂಸ್ ಬಂತು. ಸೊ ಅಫ್ಕೋರ್ಸ್ ಕೆಲವೊಂದು ಜೆನೆಟಿಕ್ ಮೆಟೀರಿಯಲ್ಲು, ಕಲ್ಚರಲ್ಲು, ಫ್ಯಾಮಿಲಿ ಎನ್ವಿರಾನ್ಮೆಂಟು, ಸೊ ಎಲ್ಲ ಸೇಮ್ ಟು ಸೇಮ್ ಇತ್ತು ಅಂತ ಅಂದಾಗ, ಅವ್ರ ಎಫರ್ಟು ಎಲ್ಲ ಸೇಮ್ ಟು ಸೇಮ್ ಇತ್ತು ಅಂತ ಅಂದಾಗ, ಸೊ ಅಫ್ಕೋರ್ಸ್ ಅವರ ಫಲಿತಾಂಶದಲ್ಲಿ, ಅವರ ಪ್ರಕ್ರಿಯೆಗಳಲ್ಲಿ ಸಾಮಾನ್ಯವಾಗಿ ಇಂಥ ಒಂದು ಸಿಮಿಲಾರಿಟೀಸ್ ಇರುವಂಥದ್ದನ್ನು ಅಥವಾ ಒಂದೇ ರೀತಿಯಾದಂಥ ಫಲಿತಾಂಶವನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಒಬ್ಬ ವ್ಯಕ್ತಿ ಅಥವಾ ಟ್ವಿನ್ಸೇ ಆದ್ರೂ ಸಹ ಒಬ್ಬ ವ್ಯಕ್ತಿ ಹೊಂದಿರತಕ್ಕಂಥ ಗುಣಲಕ್ಷಣಗಳನ್ನು ಮತ್ತೊಬ್ಬ ವ್ಯಕ್ತಿ ಅದೇ ರೀತಿಯಾದಂತಹ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಇರ್ಬೋದು, ಕಾಗ್ನಿಟಿವ್ ಇರ್ಬೋದು, ಸೋಷಿಯಲ್ಸು, ಸಪೋರ್ಟಿವ್, ಪರ್ಸನಾಲಿಟಿ, ಫೀಲಿಂಗ್ಸು, ಎಮೋಷನ್ಸು ಆಲ್ಮೋಸ್ಟ್ ಒಂದೇ ರೀತಿಯಾಗಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ಹಲವಾರು ಕಾರಣಗಳಿದೆ. ಸೊ ನಾವು ಮೊದಲನೇ ತರಗತಿಯಲ್ಲಿ ವ್ಯಕ್ತಿ ವ್ಯತ್ಯಾಸದ ಬಗ್ಗೆ ನಾವು ಗುರುತಿಸ್ಕೊಂಡಿದ್ದೀವಿ, ಅದ್ರ ಬಗ್ಗೆ ನೋಡಿದ್ದೀವಿ. ಹೆರಿಡಿಟರಿ ಫ್ಯಾಕ್ಟರು ತನ್ನದೇ ಆದಂಥ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ಯುನಿಕ್ ಆಗಿದ್ದಾನೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಲ್ಲಿ, ಅದೇ ಮೆಟೀರಿಯಲ್ ಅದು ವಿಚ್ ಇಸ್ ಡಾಮಿನೇಟ್ when the conception take place, that will be reflect in next generation. ಅದನ್ನ ನಾವು ಯಾರ ಜೊತೆಗೂ ಮ್ಯಾಚ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಕಲಿತರೂ ಸಹ ಕೆಲವೊಂದು ಬಾರಿ ಅಷ್ಟು ಪರ್ಫೆಕ್ಟ್ ಆಗಿ ಅಥವಾ ಅಷ್ಟು ಒಂದು ಯುನಿಕ್ ಆಗಿ ಬರುವಂಥದ್ದು ಸಾಧ್ಯತೆಗಳು ಇರಬಹುದು, ಆದರೆ ಸಾಧ್ಯತೆಗಳು ತೀರಾ ಕಡಿಮೆ. ಸೋಷಿಯಲ್ ಬ್ಯಾಕ್ಗ್ರೌಂಡು, ಕಲ್ಚರಲ್ ಬ್ಯಾಕ್ಗ್ರೌಂಡು, ಆಲ್ ಸೋಷಿಯಲ್ ಡೆಮೋಗ್ರಾಫಿಕಲ್ ವೇರಿಯೇಬಲ್ಸ್ ವಿಲ್ ಬಿ ವೇರಿ, ದಟ್ ವಿಲ್ ಬಿ ಇನ್ಫ್ಲೂಯೆನ್ಸ್ ಅಬೌಟ್ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಹೀಗೆ ಈ ಸಮೂಹದ ಸದಸ್ಯತ್ವದ ಡೈನಾಮಿಕ್ಸ್ ನಲ್ಲಿ ಕಂಡು ಬರತಕ್ಕಂತಹ ಸಾಂಸ್ಕೃತಿಕ ವ್ಯತ್ಯಾಸಗಳು ಅಫ್ಕೋರ್ಸ್ ಆತನ ಸಂಪೂರ್ಣವಾದಂತಹ ವರ್ತನೆಯ ಮೇಲೆ, ಆತನ ಎಲ್ಲ ಬಿಹೇವಿಯರಲ್ ಆಸ್ಪೆಕ್ಟ್ ಮೇಲೆ ತನ್ನದೇ ಆದಂಥ ಇನ್ಫ್ಲೂಯೆನ್ಸ್ ಅನ್ನು ಮಾಡ್ತಾ ಹೋಗುತ್ತೆ. ಸೊ ಸ್ಥಿರತೆ ಅಂತ ತೆಗೆದುಕೊಂಡಾಗ ಅಫ್ಕೋರ್ಸ್ ಸ್ಥಿರತೆ ಕೆಲವೊಂದು ಪ್ರದೇಶವಾರು, ಜನಾಂಗವಾರು, ಜಾತಿಯವಾರು, ಪ್ರಾಕ್ಟೀಸ್ ಏರಿಯಾ ವೈಸು, ಸೊ ಸ್ಥಿರತೆಗಳನ್ನು ನಾವು ನೋಡ್ತೀವಿ. ಸೊ ಒಂದೇ ಸಮೂಹದ ಅಥವಾ ಒಂದೇ ಜಾತಿಯ ಅಥವಾ ಒಂದೇ ಸಮುದಾಯದ ಬೇರೆ ಬೇರೆ ಪ್ರದೇಶದಲ್ಲಿ ಇರ್ತಕ್ಕಂಥರ ಒಂದು ಸಂಸ್ಕೃತಿ ವಿಭಿನ್ನವಾಗಿರುತ್ತೆ. ಅವರು ಹೊಂದಿರತಕ್ಕಂಥ ಅಥವಾ ಹೊಂದಬಹುದಾಗಿರ್ತಕ್ಕಂತಹ ಒಂದು ಆಲೋಚನೆಗಳು ಅಥವಾ ಮಾಡಬೇಕಾಗಿರುವಂತಹ ಆಲೋಚನೆಗಳು ಅಥವಾ ಹೊಂದಬೇಕಾಗಿರುವಂತಹ ಒಂದು ವ್ಯಕ್ತಿತ್ವ ಗುಣಲಕ್ಷಣಗಳು ವೇರಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ವೇರಿ ಆಗುತ್ತೆ ಅನ್ನೋದೇ ಆದ್ರೆ, ಸೊ ಅಫ್ಕೋರ್ಸ್ ಅವರ ವರ್ತನೆಗಳು ಸ್ಥಿರವಾಗಿದೆ ಅಂತ, ವಿಚ್ ಇಸ್ ನಾಟ್ ಫ್ಲೆಕ್ಸಿಬಲ್. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವ್ಯಕ್ತಿಗಳು, ವ್ಯಕ್ತಿತ್ವಗಳು, ಅವರ ಅಭ್ಯಾಸಗಳು, ರೂಢಿಗಳು ವಿಭಿನ್ನವಾಗಿದ್ದಾವೆ ಅಂತ ಅಂದ್ರೆ, ಸೊ ಅಫ್ಕೋರ್ಸ್ ಅಲ್ಲಿ ವರ್ತನೆಗಳು ಸ್ಥಿರವಾಗಿದ್ದಾವೆ ಅಂತಲೇ ಅರ್ಥ.
ಸ್ಥಿರ ಅಂತಂದ್ರೆ, ಸೊ ನಾನು ಮತ್ತೊಂದು ಪ್ರದೇಶಕ್ಕೆ ಹೋದಾಗ ಸೊ ಅಲ್ಲಿ ಇರ್ತಕ್ಕಂತಹ ವಾತಾವರಣಕ್ಕೆ ತಕ್ಕಂತೆ ನಾನು ಅಂದ್ರೆ 1 ಡೇ ಅಥವಾ 2 ಡೇಸ್ ಕಮ್ಯುನಿಕೇಶನ್ ಆಯ್ತು ಅಂತ ಅಂದಾಗ ಕಂಪ್ಲೀಟ್ ಆಗಿ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಕಂಪ್ಲೀಟ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋದಾದ್ರೆ ಓಕೆ, ಸೊ ಅಲ್ಲಿ ಈ ಸ್ಥಿರತೆಗಳು ಕಡಿಮೆ ಇರುತ್ತೆ. ಸೊ ಯಾರ ಕೈಲಿ ಆ ರೀತಿಯಾದ ಸಂದರ್ಭಕ್ಕೆ ಒಗ್ಗಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹೊಂದಾಣಿಕೆಗೆ ಸಾಧ್ಯ ಆಗೋದಿಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸೊ ಅಂತ ಸಂದರ್ಭದಲ್ಲಿ ನಾವು ಅದನ್ನ ಕಲ್ಚರಲ್ ಕನ್ಸಿಸ್ಟೆನ್ಸಿ, ಕಾನ್ಸ್ಟೆಂಟ್ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಥಿರತೆ ಆಗಿರುತ್ತೆ, ಸ್ಥಿರವಾಗಿರುತ್ತೆ, ಸ್ಟ್ಯಾಗ್ನೆಂಟ್ ಆಗಿರುತ್ತೆ. ಕೆಲವೊಂದು ಆಚಾರ ವಿಚಾರಗಳು ಸ್ಟ್ಯಾಗ್ನೆಂಟ್, ಸ್ಥಿರತೆಯನ್ನು ಹೊಂದಿರ್ತವೆ, ಯಾರು ಸಹ ಅದನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಆಲೋಚನೆಗಳು, ಕೆಲವೊಂದು ಪ್ರಾಕ್ಟೀಸ್, ಈಗ ದೇವರು ಅನ್ನೋ ವಿಷಯ ಅಥವಾ ಧರ್ಮ ಅನ್ನೋ ವಿಷಯ, ನಮ್ಮ ನಿಲುವುಗಳು ಬದಲಾಗೋದಿಲ್ಲ. ಕೆಲವೊಂದು ಮಾಡ್ಕೊಂಡ್ ಬಂದಿರ್ತಕ್ಕಂಥ ಅಭ್ಯಾಸಗಳು, ಪ್ರಾಕ್ಟೀಸ್ಗಳು ಬದಲಾಗೋದಿಲ್ಲ. ಸೊ ಇಟ್ ಈಸ್ ಕಾನ್ಸ್ಟೆಂಟ್. ಪ್ರದೇಶವಾರು ವರ್ತನೆಗಳು ಸ್ಥಿರವಾಗಿರುತ್ತೆ, ಅಂದ್ರೆ ಆ ಪ್ರದೇಶಕ್ಕೆ ತಕ್ಕಂತಹ ವರ್ತನೆಗಳು ಸ್ಥಿರವಾಗಿರುತ್ತೆ. ಆದ್ರೆ ಪ್ರದೇಶವಾರು ತನ್ನದೇ ಆದಂತಹ ಈ ವರ್ತನೆಯಲ್ಲಿ ವ್ಯತ್ಯಾಸಗಳನ್ನು ಹೊಂದಿರ್ತಾರೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕಂಪೇರ್ ಮಾಡಿದ್ರೆ. ಸೊ ನಾವೀಗ ಸಾಮಾನ್ಯವಾಗಿ ನೋಡ್ಬೋದು, ಕನ್ನಡ ಭಾಷೆ ಅಂತ ನಾವು ತೆಗೆದುಕೊಂಡ್ರೆ ಆಕ್ಸೆಂಟ್ ಅಲ್ಲಿ ತುಂಬಾ ಚೇಂಜಸ್ಗಳನ್ನ ನೋಡ್ಬೋದು. ಈಗ ಕೆಲವು ಅಧ್ಯಯನಗಳು ಹೇಳೋ ಪ್ರಕಾರ ಸೊ ಎವ್ರಿ 50 ಕಿಲೋಮೀಟರ್ಗೆ ಒಂದು ರೀತಿಯಾದಂಥ ಆಕ್ಸೆಂಟ್ ಚೇಂಜ್ ಆಗುತ್ತೆ. ಈಗ ಮೇಲ್ಮೈ ಗೊತ್ತಾಗೋ ರೀತಿನಾಗಿ ಅಥವಾ ಕಣ್ಣಳತೆಗೆ ಗೊತ್ತಾಗೋ ರೀತಿನಲ್ಲಿ ಕಂಡು ಬರ್ತಕ್ಕಂಥ ಕೆಲವೊಂದು ಚೇಂಜಸ್ಗಳು ಯಾವ್ದಪ್ಪ ಅಂತಂದ್ರೆ, ಅಥವಾ ಬದಲಾವಣೆಗಳು ಯಾವ್ದಪ್ಪ ಅಂತಂದ್ರೆ, ಸೊ ಬೆಂಗಳೂರು ಕನ್ನಡ, ಮಂಡ್ಯ ಕನ್ನಡ, ಕರಾವಳಿ ಕನ್ನಡ, ಉತ್ತರ ಕರ್ನಾಟಕದ ಕನ್ನಡ, ಬಳ್ಳಾರಿ, ಈ ರೀತಿಯಾಗಿ ತುಮಕೂರು, ಪಾವಗಡ, ಈ ರೀತಿಯಾದಂಥ ಸಂದರ್ಭ ಅಥವಾ ಈ ರೀತಿಯಾದಂಥ ಏರಿಯಾಗಳಲ್ಲಿ ಕಂಡು ಬರ್ತಕ್ಕಂಥ ಕನ್ನಡ ಸೊ ಹೇಗೆ ವಿಭಿನ್ನ ಆಗಿರುತ್ತೆ, ಅದು ಸ್ಥಿರವಾಗಿರೋದಿಲ್ಲ ಅಂತ ಅಂದಾಗ, ಅದು ಸ್ಥಿರವಾಗಿರೋದಿಲ್ಲ ಅಂತಂದ್ರೆ ಕಂಟೆಂಟ್ ಸ್ಥಿರನೇ, ಆದರೆ ಪ್ರದೇಶವಾರು ಅದು ತನ್ನದೇ ಆದಂಥ ಒಂದು ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಅನ್ನ ಅಥವಾ ಸಿಗ್ನಿಫಿಕೆನ್ಸಿಯನ್ನ ಅದು ಉಳಿಸ್ಕೊಂಡಿರುತ್ತೆ, ಕಾಪಾಡ್ಕೊಳ್ತಾ ಬಂದಿರುತ್ತೆ. ಸೊ ಇದಿದೆ ಅಂತ ಅಂದಾಗ ಆ ಪ್ರದೇಶಕ್ಕೆ ಅದು ಸ್ಥಿರವಾಗೇ ಇರುತ್ತೆ. ಓಕೆ, ಸೊ ಈ ಒಂದು ಪ್ರದೇಶವಾರು ವ್ಯಕ್ತಿಯ ವರ್ತನೆಗಳು ಸ್ಥಿರವಾದಂತಹ ಸಂದರ್ಭಗಳಲ್ಲಿ ನಾವು ನಮ್ಮದೇ ಆದಂತಹ ನಡವಳಿಕೆಗಳು ಸಹ ವಿಭಿನ್ನವಾಗಿ ಇರುವಂತದನ್ನ ನಾವು, ಅಥವಾ ವಿಭಿನ್ನವಾದಂತಹ ಕಾನ್ಸೆಪ್ಟ್ಗಳನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸ್ಥಿರತೆ ಎಲ್ಲೆಲ್ಲಿ ಸ್ಥಿರತೆಯಾಗಿರ್ಬೋದು, ಒಂದೇ ಪ್ರಮಾಣದ, ಒಂದೇ ರೀತಿಯ, ಒಂದೇ ಸಮುದಾಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಪ್ರಮಾಣದಲ್ಲಿ ಸ್ಥಿರತೆಯನ್ನ ಹೊಂದಿರ್ತಾರೆ, ಯಾವ ವಿಷಯಗಳಲ್ಲಿ ಸ್ಥಿರತೆಗಳನ್ನ ಹೊಂದಿರ್ತಾರೆ. ಸೊ ಅಫ್ಕೋರ್ಸ್ ಅವರ ರೂಢಿ ಸಂಪ್ರದಾಯ, ಅವರ ಒಂದು ಕಲ್ಚರು, ಅದಕ್ಕೆಲ್ಲ ಕನೆಕ್ಟ್ ಆಗಿರೋ ರೀತಿನಲ್ಲಿ ಅದು ಸ್ಟಾಗ್ನೆಂಟ್ ಆಗಿರುತ್ತೆ, ಸ್ಥಿರವಾಗಿರುತ್ತೆ, ಸ್ಥಿರತೆಯನ್ನ ಕಾಯ್ದುಕೊಂಡಿರುತ್ತೆ ಇನ್ ಜಿಯೋಗ್ರಫಿಕಲ್ ಏರಿಯಾ ವೈಸ್. ಆದರೆ ನಾವು ಅದನ್ನ ಪ್ರದೇಶದಿಂದ ಪ್ರದೇಶಕ್ಕೆ, ಪ್ರದೇಶವಾರು ಅದನ್ನು ನಾವು ಕಂಪೇರ್ ಮಾಡುವಂತ ಸಂದರ್ಭದಲ್ಲಿ ಅಫ್ಕೋರ್ಸ್ ನಾವು ಆ 2 ಅಥವಾ 3 ಅಥವಾ ವಿಭಿನ್ನ ರೀತಿಯಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯ ಜನರೊಂದಿಗೆ ನಾವು ಕಂಪೇರ್ ಮಾಡ್ತೀವಿ ಅನ್ನೋದೇ ಆದ್ರೆ ವ್ಯಕ್ತಿ ವ್ಯತ್ಯಾಸಗಳು, ಕಲ್ಚರಲ್ ಡಿಫ್ರೆನ್ಸಸ್, ಒಪಿನಿಯನ್ ಡಿಫ್ರೆನ್ಸಸ್ ಈ ರೀತಿಯಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಅಂದ್ರೆ ಸ್ಥಿರವಾಗಿರುತ್ತೆ ಇನ್ ಟರ್ಮ್ಸ್ ಆಫ್ ಬಯಾಲಜಿಕಲ್, ಇನ್ ಟರ್ಮ್ಸ್ ಆಫ್ ಕಾಗ್ನಿಟಿವ್, ಇನ್ ಟರ್ಮ್ಸ್ ಆಫ್ ಸೋಷಿಯಲ್. ಸೊ ಎಲ್ಲದರಲ್ಲೂ ಸಹ ಒಂದು ಸಮುದಾಯ, ಒಂದು ಸಮೂಹ ಅಂತ ತೆಗೆದುಕೊಂಡಾಗ ಅದರಲ್ಲಿ ವಿಷಯಗಳು ಸ್ಥಿರವಾಗಿರುತ್ತೆ. ಆ ಸ್ಥಿರವಾದಂಥ ವಿಷಯಗಳು ಆಯಾ ಪ್ರದೇಶಕ್ಕೆ ಅದು ಸ್ಥಿರ, ಬೇರೆ ಪ್ರದೇಶಕ್ಕೆ ಹೋಯಿತು ಅಂತ ಅಂದಾಗ ಸೊ ಅಲ್ಲೂ ಸ್ಥಿರವಾಗೇ ಇರುತ್ತೆ. ಸಂವಹನ, ಈ ಸಂವಹನ ಹಲವಾರು, ಈಗ ಸಮಾಜ, ಸೊಸೈಟಿ ಅಂತ ಅಂದಾಗ ಹಲವಾರು ಸಮೂಹಗಳು ಸೇರಿ ಒಂದು ಸಮಾಜ ಆಗುತ್ತೆ.
ಹಲವಾರು ಸಮಾಜಗಳು ಸೇರಿ ಒಂದು ಸಮುದಾಯ ಆಗುತ್ತೆ. ಇದನ್ನೆಲ್ಲ ಒಗ್ಗೂಡಿಸ್ಬೇಕು, ಇದನ್ನೆಲ್ಲ ಒಂದು ಕಲೆಕ್ಟಿವ್ ಆಗಿ ತರಬೇಕು ಅಂತ ಅಂದಾಗ ಅಲ್ಲಿ ಸಂವಹನ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸಂವಹನ ಈ ಗುಂಪುಗಳನ್ನು ಸಂಪರ್ಕಿಸುವಂತ ಒಂದು ಸಾಧನ. ಅದು ಯಾವುದೇ ರೀತಿ ಆಗಿರ್ಬೋದು, ವರ್ಬಲ್ ಇರ್ಬೋದು, ನಾನ್ ವರ್ಬಲ್ ಇರ್ಬೋದು, ಕಮ್ಯುನಿಕೇಶನ್ ಸಂವಹನ ಅಂತ. ಬಟ್ ಒಂದು ಸಮುದಾಯದಿಂದ ಸಮುದಾಯಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ, ಸೊ ಹೇಗೆ ಸಮುದಾಯದ ನಡುವಿನ ವ್ಯಕ್ತಿಗಳ ಬೆಸುಕಿಗೆ ಈ ಸಂವಹನ ಕಾರಣ ಆಗುತ್ತೋ, ಅದೇ ರೀತಿ ಬಿಟ್ವೀನ್ ಗ್ರೂಪು, ಬಿಟ್ವೀನ್ ರಿಲಿಜಿಯಸ್, ಬಿಟ್ವೀನ್ ಕ್ಯಾಸ್ಟ್, ಇದರಲ್ಲೂ ಸಹ ಸಿಗ್ನಿಫಿಕೆಂಟ್ ರೋಲ್ ಅನ್ನು ಪಡ್ಕೋಬೇಕು, ಸಿಗ್ನಿಫಿಕೆಂಟ್ ಎಫೆಕ್ಟ್ ಅನ್ನ ಮಾಡಬೇಕು ಅಂತ ಅಂದಾಗ ಸೊ ಸಂವಹನ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಸಂವಹನವು ವಿಭಿನ್ನವಾಗಿರೋದ್ರಿಂದ ಸಾಂಸ್ಕೃತಿಕ ವಿಭಿನ್ನತೆ ಹೆಚ್ಚಾಗಿರುತ್ತೆ. ಸೊ ಈ ಸಂವಹನದ ಒಂದು ರೀತಿ, ಆಕ್ಸೆಂಟು, ಬರ್ತಕ್ಕಂಥ ಕಂಟೆಂಟ್ಗಳು ವಿಭಿನ್ನ ಆಗಿರೋದ್ರಿಂದ ವಿಭಿನ್ನವಾದಂತಹ ಸಂಸ್ಕೃತಿಯನ್ನ ಅದು ಪ್ರತಿಬಿಂಬ ಮಾಡೋದ್ರಿಂದ ಹೆಚ್ಚಿನ ಡಿಫರೆನ್ಸಸ್ಗಳು ಇರೋದನ್ನ ನಾವು ಕಾಣ್ತಾ ಹೋಗ್ಬೋದು. ಸೊ ಪರಸ್ಪರ ಕ್ರಿಯೆ, ಪರಸ್ಪರ ಕ್ರಿಯೆ ಅಂತಂದ್ರೆ ಈ ಸಂಭಾಷಣೆ ಸುದೀರ್ಘ ಕಾಲವಾಗಿ ನಡೆಸಬೇಕಾದ್ರೆ ಸಮೂಹ ಸುಲಭದ್ದಾಗಿರಬೇಕು. ಪರಸ್ಪರ ಕ್ರಿಯೆಗಳು ಜಾಸ್ತಿ ಇರಬೇಕು ಅಂತಂದ್ರೆ ಕಮ್ಯುನಿಕೇಶನ್ ಅರ್ಥ ಆಗ್ಬೇಕು. ಕಮ್ಯುನಿಕೇಶನ್ ಅಂತಂದ್ರೆ ಒಂದೇ ಭಾಷೆ ಬರುವಂತಹ ಅಥವಾ ಬಲ್ಲವರಾಗಿರ್ತಕ್ಕಂಥ ಸಮಾಜ ಇರಬೇಕು, ಕಮ್ಯುನಿಟಿ ಇರಬೇಕು. ಅವಾಗ ನಾವು ಸಂವಹನ ದೀರ್ಘಕಾಲವಾಗಿರುತ್ತೆ. ನಮ್ಮ ಕನೆಕ್ಷನ್ಸು ತುಂಬಾ ದೀರ್ಘವಾಗಿರಬೇಕು, ಗಾಢವಾಗಿರ್ಬೇಕು ಅಂತ ಅಂದಾಗ, ಸೊ ನಮ್ಮ ಎಮೋಷನಲಿ ಟಚ್ ಆಗಿರೋ ರೀತಿಯಲ್ಲಿ ಇರಬೇಕು ಅಂತ ಅಂದಾಗ ಸಂವಹನ ಸರಿಯಾದ ಪ್ರಮಾಣದಲ್ಲಿ ಇರಬೇಕು, ಸಂವಹನ ಎಫೆಕ್ಟಿವ್ ಆಗಿರ್ಬೇಕು. ಸೊ ಹಂಗಿತ್ತು ಅಂತ ಅಂದಾಗ ಮಾತ್ರ ಈ ಪರಸ್ಪರ ಕ್ರಿಯೆ, ಈ ಸಂಭಾಷಣೆ ಇರಬಹುದು, ಅದರಲ್ಲಿ ಇರ್ತಕ್ಕಂಥ ಪ್ರಕ್ರಿಯೆಗಳಿರಬಹುದು, ತುಂಬಾ ಸಿಗ್ನಿಫಿಕೆಂಟ್ ರೋಲ್ ಅನ್ನ ಹೊಂದುತ್ತಾ ಹೋಗುತ್ತೆ. ಸೊ ಇಲ್ಲ ಅಂತಂದ್ರೆ ಸಂವಹನ ಮಟುಕುಗುತ್ತೆ, ಸಂವಹನ ಅಷ್ಟಕ್ಕೆ ಕಟ್ ಆಗುತ್ತೆ. ಸೊ ನಮ್ಮಲ್ಲಿ ಫ್ಲೂಯೆನ್ಸ್ ಇಲ್ಲ, ಸೊ ನಮ್ಮಲ್ಲಿ ಒಂದು 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 ಕಾಂಪ್ರಿಹೆನ್ಷನ್ಸ್ ಇಲ್ಲ, ಸೊ ನಮ್ಮಲ್ಲಿ ಒಂದು ಡಿಸಿಷನ್ ಮೇಕಿಂಗ್ಸ್ ಇಲ್ಲ, ನಮ್ಮಲ್ಲಿ ಒಂದು ಸುಲಭವಾಗಿ ತೆಗೆದುಕೊಳ್ಬೇಕಾಗಿರೋ ಅಥವಾ ಮಾಡಬಹುದಾದಂಥ ಒಂದು ಕೆಲಸದ ಒಂದು ಪ್ರಕ್ರಿಯೆ, ಒಂದು ಪ್ರೊಸೀಜರು ನಮ್ಮಲ್ಲಿ ಸರಿಯಾಗಿಲ್ಲ ಅಂತಂದಾಗ ಸೊ ಅಲ್ಲಿ ಸಂವಹನ ಮೊಟಕುಗೊಳ್ತಾ ಹೋಗುತ್ತೆ. ಈ ಸಂವಹನ ಮೊಟಕುಗೊಳ್ತು ಅಂತಂದಾಗ ಸೊ ಅಲ್ಲಿ ಸಾಮಾಜಿಕವಾಗಿ ಕಂಡು ಬರ್ತಕ್ಕಂತಹ ಸಾಮಾಜಿಕ ವರ್ತನೆಗಳು ಬ್ರೇಕ್ ಆಗ್ತಾ ಹೋಗುತ್ತೆ. ನನ್ನ ಮಾತು, ನನ್ನ ಫೀಲಿಂಗ್ಸು, ನನ್ನ ಎಮೋಷನ್ಸು ಬೇರೆಯವರಿಗೆ ಅರ್ಥ ಆಗ್ಬೇಕು ಅಂತಂದ್ರೆ ನನ್ನ ಭಾಷೆ ಅವ್ರಿಗೂ ಸಹ ಗೊತ್ತಿರಬೇಕು. ಅವರ ಅಥವಾ ನನ್ನ ಅಪೋಸಿಟ್ ಇರ್ತಕ್ಕಂಥ ಅವರ ವರ್ತನೆಗಳು, ಅವರ ಭಾವನೆಗಳು, ವ್ಯಕ್ತಿತ್ವಗಳು ನನಗೆ ಅರ್ಥ ಆಗ್ಬೇಕು ಅಂತಂದ್ರೆ ಅವರ ಮಾತುಕತೆಗಳು ನನಗೆ ಗೊತ್ತಿರಬೇಕು. ಸೊ ಅವರು ಹೊಂದಿರ್ತಕ್ಕಂಥ ಒಂದು ಅಪರಿಮಿತವಾದಂತಹ ಒಂದು ಎಕ್ಸ್ಪೀರಿಯನ್ಸ್, ನಾಲೆಜ್ ಏನಿರುತ್ತೆ ಅದು ಶೇರ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಪರಸ್ಪರ ಕ್ರಿಯೆ ಇರಬೇಕು. ಪರಸ್ಪರ ಕ್ರಿಯೆ ಎಫೆಕ್ಟಿವ್ ಆಗಿರಬೇಕು ಅಂತ ಅಂದ್ರೆ ಸೊ ಅಲ್ಲಿ ಸಂವಹನ ಎಫೆಕ್ಟಿವ್ ಆಗಿರುತ್ತೆ. ಸೊ ಇಲ್ಲ ಅಂತಂದ್ರೆ ಸಮೂಹ ತನ್ನದೇ ಆದಂಥ ಬ್ರೇಕಪ್ ಅನ್ನ ಹೊಂದುತ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಮೊಟಕುಗೊಳ್ತಾ ಹೋಗುತ್ತೆ. 4ನೇದು ಬಾಂಧವ್ಯ. ಬಾಂಧವ್ಯದ ಬಗ್ಗೆ ಅನೇಕ ಅಧ್ಯಯನಗಳಾಗಿದೆ. ವಿ ಕ್ಯಾನ್ ಸಿ ಸಿಗ್ನಿಫಿಕೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಾಂಧವ್ಯ ಅಟ್ರಿಬ್ಯೂಷನ್ಸ್. ಸೊ ಪಾಸಿಟಿವ್ ಕೆಲವೊಂದು ಬಾರಿ ಅವು ಪಾಸಿಟಿವ್ ಕಾರ್ರಿಲೇಷನ್ಸ್ ಅನ್ನ ಹೊಂದಿರುತ್ತೆ, ಕೆಲವೊಂದು ಆಸ್ಪೆಕ್ಟ್ ಕೆಲವೊಂದು ವೇರಿಯೇಬಲ್ಸ್ ನೆಗೆಟಿವ್ ರಿಲೇಶನ್ಶಿಪ್ ಅನ್ನ ಹೊಂದಿರುತ್ತೆ, ಕೆಲವೊಂದು ವಿಷಯದಲ್ಲಿ ಮಿಕ್ಸ್ಚರ್ ಅಥವಾ ನಲ್ ಕೈಂಡ್ ಆಫ್ ಥಿಂಗ್ಸ್ ಇರ್ತಾ ಹೋಗುತ್ತೆ. ಸೊ ಹೀಗೆ ಒಂದು ವಿಷಯವನ್ನ ತೆಗೆದುಕೊಂಡು ಅಂತಂದಾಗ ವ್ಯಕ್ತಿ ವ್ಯತ್ಯಾಸಗಳು ಹೇಗೆ ಸಾಮಾನ್ಯವೋ ಬಾಂಧವ್ಯಗಳಲ್ಲಿಯೂ ಅಷ್ಟೇ ವ್ಯತ್ಯಾಸಗಳು ಅಷ್ಟೇ ಸಾಮಾನ್ಯವಾಗಿರುತ್ತೆ.
ಸೊ ವ್ಯಕ್ತಿ ವ್ಯತ್ಯಾಸ, ಒಬ್ಬ ವ್ಯಕ್ತಿಯನ್ನ ನಾವು ಅಂದಾಜು ಮಾಡ್ತೀವಿ, ಒಬ್ಬ ವ್ಯಕ್ತಿ ಜೊತೆಗೆ ಹೊಂದಾಣಿಕೆಯನ್ನ ಮಾಡ್ಕೊಳ್ತೀವಿ, ಒಬ್ಬ ವ್ಯಕ್ತಿಯನ್ನ ಗುರುತಿಸ್ಕೊಳ್ತೀವಿ, ವ್ಯಕ್ತಿಯೊಂದಿಗೆ ಒಡನಾಟವನ್ನ ಹೊಂದ್ಕೊಳ್ತೀವಿ ಅಂತ ಅಂದಾಗ ಒಂದೇ ರೀತಿಯಾಗಿರೋದಿಲ್ಲ ಎಲ್ಲ ವ್ಯಕ್ತಿಗಳ ಜೊತೆ ಅಥವಾ ಎಲ್ಲಾ ಫ್ರೆಂಡ್ಸ್ಗಳ ಜೊತೆ. ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ, ಒಂದು ಸಿಚುಯೇಷನ್ ಇಂದ ಮತ್ತೊಂದು ಸಿಚುಯೇಷನ್ಗೆ ವೇರಿಯೇಷನ್ ಆಗ್ತಾನೆ ಹೋಗುತ್ತೆ. ಸೊ ಹೀಗೆ ಅನೇಕ ಅಧ್ಯಯನಗಳು ಹೇಳಿರುವಂತ ಪ್ರಕಾರದಲ್ಲಿ ವ್ಯಕ್ತಿ ವ್ಯತ್ಯಾಸಗಳನ್ನು ನಾವು ಹೇಗೆ ಗುರುತಿಸುವಂಥದ್ದು ಸಾಮಾನ್ಯ, ಗುರುತಿಸುವಂಥದ್ದು ಸುಲಭ, ಬಾಂಧವ್ಯಗಳನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕಾದಂಥ ಸಂದರ್ಭದಲ್ಲಿಯೂ, ಬಾಂಧವ್ಯಗಳ ವೃದ್ಧಿಗೆ ಬೇಕಾಗಿರುವಂಥ ಅಂಶಗಳಲ್ಲಿಯೂ ಸೊ ಇವು ಅಷ್ಟೇ ವ್ಯತ್ಯಾಸಗಳನ್ನ ಹೊಂದಿರೋದನ್ನ ನಾವು ಕಾಣ್ತಾ ಹೋಗ್ತೀವಿ. ವ್ಯಕ್ತಿ ವ್ಯತ್ಯಾಸಗಳು ಸಂದರ್ಭದಿಂದ ಸಂದರ್ಭಕ್ಕೆ ಬದಲಾಗ್ತಾ ಹೋಗುತ್ತೆ, ಸಮುದಾಯದಿಂದ ಸಮುದಾಯಕ್ಕೆ ಬದಲಾಗ್ತಾ ಹೋಗುತ್ತೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಎಲ್ಲ ಅಂಗಲಿಂದನೂ ಸಹ ಬದಲಾಗ್ತಾ ಹೋಗುತ್ತೆ ಅಥವಾ ಬದಲಾಗಿರೋದನ್ನ ನಾವು ನೋಡ್ತೀವಿ. ಯಾರಲ್ಲಿ ನೋಡ್ಬೋದು? ಸೊ ಅಫ್ಕೋರ್ಸ್ ಒಂದೇ ಹೆರಿಡಿಟಿ ಫ್ಯಾಕ್ಟರ್ ಇದೆ, ಒಂದೇ ಜೆನೆಟಿಕ್ ಮೆಟೀರಿಯಲ್ ಇದೆ, ಎನ್ವಿರಾನ್ಮೆಂಟಲ್ ಆಸ್ಪೆಕ್ಟು ಡಿಫ್ರೆಂಟ್ ಆಗಿದೆ, ಅವರ ಡೆಮೋಗ್ರಫಿಕಲ್ ವೇರಿಯೇಬಲ್ಸ್ಗೂ ಡಿಫ್ರೆಂಟ್ ಆಗಿದೆ, ಅಥವಾ ಬೇರೆ ಇನ್ಯಾವುದೋ ವಿಚಾರಗಳು ಡಿಫ್ರೆಂಟ್ ಆಗಿದೆ. ಅಫ್ಕೋರ್ಸ್ ಅಂಥ ಮೂಮೆಂಟಲ್ಲೂ ಅಂಥ ಸಂದರ್ಭದಲ್ಲಿಯೂ ಸಹ ನಾವು ಈ ವ್ಯಕ್ತಿ ವ್ಯತ್ಯಾಸಗಳನ್ನು ನಾವು ನೋಡ್ಕೋಬಹುದು, ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಎರಡನೇದು ಸಮೂಹದಲ್ಲಿ ಗುರುತಿಸುವಿಕೆ ಮತ್ತು ಪಕ್ಷಪಾತ. ಸಮೂಹದಲ್ಲಿ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು ಅಂತ ಅಂದಾಗ ಸೊ ಯಾರನ್ನ ಐಡೆಂಟಿಫೈ ಮಾಡ್ಕೊಳ್ತೀವಿ, ಅಥವಾ ರಾಜಕೀಯದಲ್ಲಿ ಯಾರನ್ನ ಐಡೆಂಟಿಫೈ ಮಾಡಿದ್ದಾರೆ, ಯಾರನ್ನ ಜೆನ್ಯೂನ್ ಅಂತ ಅಥವಾ ರೆಸ್ಪಾನ್ಸಿಬಲ್ ಅಂತ ಅಥವಾ ನಂಬಿಕೆಗೆ ಅರ್ಹ ಅಂತ ಗುರುತಿಸುವಿಕೆ ಪ್ರಕ್ರಿಯೆ ನಡೆದಿದೆ. ಅದೇ ರೀತಿ ಪಕ್ಷಪಾತ, ಒಬ್ಬ ವ್ಯಕ್ತಿ, ಒಂದು ಸಮುದಾಯ, ಒಂದು ಸಂದರ್ಭ ಒಬ್ಬ ವ್ಯಕ್ತಿಯನ್ನ ಹೇಗೆ ಪಿಕ್ ಮಾಡ್ಕೊಳ್ತಾನೆ ಅಥವಾ ಪಿಕ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಕಾರಣ ಇರುತ್ತೆ, ಅದೇ ರೀತಿ ರಿಜೆಕ್ಟ್ ಮಾಡ್ಲಿಕ್ಕೂ ತನ್ನದೇ ಆದಂಥ ಕಾರಣಗಳನ್ನ ಆತ ಹೊಂದಿರ್ತಾನೆ. ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯ ಒಬ್ಬ ವ್ಯಕ್ತಿಯನ್ನ ಐಡೆಂಟಿಫೈ ಮಾಡ್ಕೊಳೋದ್ರಲ್ಲೂ ಅದೇ ಸಮುದಾಯ ಅದೇ ಒಂದು ಸಂದರ್ಭ ಅಥವಾ ಅಂಥದ್ದೇ ಒಂದು ಸಂದರ್ಭದಲ್ಲಿ ಹೇಗೆ ಒಂದು ಸಿಸ್ಟಮ್ ಅನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಒಂದು ರೀತಿ, ನೋಡುವಂತಹ ಒಂದು ಪಕ್ಷಪಾತಕ್ಕೆ ಒಳಗಾಗುವಂತಹ ರೀತಿ ಹೇಗಿರುತ್ತೆ ಅನ್ನೋದನ್ನ ನಾವು ಸ್ವಲ್ಪಕ್ಕೆ ಅರ್ಥೈಸ್ಕೋಬಹುದು. ಸಮುದಾಯ, ಸೊ ಯಾರು? ಫಾರ್ ಎಕ್ಸಾಂಪಲ್, ಒಂದು ಸಮುದಾಯಕ್ಕೆ ಸೇರಿದಂತ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಒಂದು ಸಮುದಾಯ, ಅಲ್ಲಿ ಹೈರಿಂಗ್ ಪ್ರೊಸೆಸ್ ನಡೀತಾ ಇದೆ ಅಂತಂದಾಗ ಯಾರಿಗೆ ಹೆಚ್ಚಿನ ಮನ್ನಣೆ ಕೊಡ್ತಾರೆ, ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಅಂತಂದ್ರೆ, ಸೊ ಅಲ್ಲಿ ನಮ್ಮ ಜಾತಿಯವನು, ನಮ್ಮ ಸಮುದಾಯದವನು, ನಮ್ಮ ಫ್ಯಾಮಿಲಿಯವನು, ನಮಗೆ ಗೊತ್ತಿರುವಂಥವನು, ನಮಗೆ ಪರಿಚಯ ಇರುವಂತ, ಸೊ ಈಗ ಪಕ್ಷಪಾತಗಳು, ಸೊ ಎಡ ಬಿಡದೆ ಇದು ಪಕ್ಷಪಾತ ಅಂತಕ್ಕಂಥದ್ದು ನಡೀತಾನೆ ಇರುತ್ತೆ. ಅದೇ ರೀತಿ ಗುರುತಿಸಿಕೊಳ್ಳುವಂತಹ ರೀತಿನೂ ಅಷ್ಟೇ. ಸೊ ಯಾರಿಗೆ ಕೊಡಬೇಕು? ಈಗ MLA ಟಿಕೆಟ್ ಯಾರಿಗೆ ಕೊಡಬೇಕು, ಯಾರನ್ನ ಸೈಡ್ ಲೈನ್ ಮಾಡಬೇಕು, ಯಾರಿಗೆ ಕೊಟ್ರೆ ಯಾವ ರೀತಿಯಾದಂಥ ಬೆನಿಫಿಟ್ ಅನ್ನ ನಾವು ಪಡ್ಕೋಬಹುದು ಅಂದ್ರೆ ಗುರುತಿಸುವಿಕೆ ಯಾವ್ದ್ರ ಮೇಲಾಗುತ್ತೆ, ಯಾವ ಆಧಾರದ ಮೇಲಾಗುತ್ತೆ, ಸೊ ಅದು ಪ್ರಮುಖವಾದಂಥ ಒಂದು ವಸ್ತು ವಿಷಯ. ಸೊ ಈಗ ಒಂದು ಸಮೂಹದಲ್ಲಿ ಇದ್ದಾಗ, ಸಮೂಹದ ಪ್ರಕ್ರಿಯೆಗಳಲ್ಲಿ ನಾವಿದ್ದೀವಿ ಅಂತ ಅಂದಾಗ ಗುರುತಿಸುವಿಕೆ, ಐಡೆಂಟಿಫೈ ಮಾಡುವಂಥದ್ದು ಬಹಳ ಪ್ರಮುಖವಾದಂಥ ಪ್ರಕ್ರಿಯೆ. ಐಡೆಂಟಿಫೈ ಮಾಡಲೇಬೇಕಾಗುತ್ತೆ. ನಮಗೆ ಇರ್ತಕ್ಕಂಥ ಒಂದು ಲಿಮಿಟೆಡ್ ಪ್ರೋಸೆಸ್ನಲ್ಲಿ ಲಿಮಿಟೆಡ್ ಇನ್ಫಾರ್ಮೇಶನ್ಸ್ನ ನಾವು ಕಲೆಕ್ಟ್ ಮಾಡಿಕೊಂಡು ಅಥವಾ ಅದರ ಆಧಾರವಾಗಿ ಇಟ್ಕೊಂಡು ಸೊ ಗುರುತಿಸುವಂಥ ಒಂದು ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಅಂದರೆ ನೇಮ್ ಪಿಕ್ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ. ಸೊ ಎಷ್ಟು ಪ್ರಮಾಣದಲ್ಲಿ ಈ ಒಂದು ಗುರುತಿಸುವಿಕೆ ಪ್ರಕ್ರಿಯೆ ನಡೀತಾ ಹೋಗುತ್ತೆ, ಅಷ್ಟೇ ಪ್ರಮಾಣದಲ್ಲಿ ಅಥವಾ ಹೆಚ್ಚು ಕಡಿಮೆ ಪಕ್ಷಪಾತವೂ ಸಹ ನಡೀತಾ ಹೋಗುತ್ತೆ. ನನಗೆ ಫೇವರ್ ಇರೋ ರೀತಿಯಲ್ಲಿ, ನನಗೆ ಗೊತ್ತಿರೋ ರೀತಿಯಲ್ಲಿ, ಅಥವಾ
ನಮ್ಮ ಫ್ಯಾಮಿಲಿ ಅನ್ನೋ ಒಂದು ಕಾರಣಕ್ಕೆ ಅಥವಾ ಬೇರೆ ಕಾರಣಕ್ಕೆ ನಾವು ಹೇಗೆ ಅದನ್ನ ಹೈರಿಂಗ್ ಪ್ರೊಸೆಸ್ ಅಥವಾ ಸೆಲೆಕ್ಷನ್ ಪ್ರೊಸೆಸ್ ಅಥವಾ ಅವರಿಗೆ ಬೆನಿಫಿಟ್ ಮಾಡೋ ರೀತಿಯಲ್ಲಿ ನಾವು ಹೇಗೆ ಡಿಸಿಷನ್ ಅನ್ನ ತೆಗೆದುಕೊಳ್ತೀವಿ, ಇನ್ನೊಬ್ಬರಿಗೆ ಅನುಕೂಲ ಆಗಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಆಗಬೇಕು, ಅಥವಾ ಆತನಿಗಿಂತ ಈತನ ನನಗೆ ಬಹಳ ಮುಖ್ಯ ಅನ್ನೋ ಒಂದು ಸಂದರ್ಭದಲ್ಲಿ ಸಹ ಈ ಪಕ್ಷಪಾತ ಎಲ್ಲಿ ನಡೆಯುತ್ತೆ, ಯಾವ ಸಂದರ್ಭದಲ್ಲಿ ನಡೆಯುತ್ತೆ ಅಂತಂದ್ರೆ ಬೇರೆ ಬೇರೆ ಜಾತಿಗಳು ಇತ್ತು ಅಂತಾದಾಗ, ಸಮುದಾಯಗಳು ಇತ್ತು ಅಂತಾದಾಗ. ಓಕೆ, ಸೊ ಈಗ ಇಂಡಿಯಾ ಪಾಕಿಸ್ತಾನ್, ಸೊ ಪಕ್ಷಪಾತಗಳನ್ನ ಯಾರು ಮಾಡ್ತೀವಿ? ಸೊ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಅದು ಒಂದು ವಾಲಿಬಾಲ್ ಇದು ನಡೀತಾ ಇದೆ, IPL ನಡೀತಿದೆ, ಬೇರೆ ಬೇರೆ ಇದು ನಡೀತಾ ಇದೆ ಅಂತಂದಾಗ ಯಾರು ಗೆಲ್ಲಬೇಕು? ಗೆಲ್ಲೋದು ಅಥವಾ ಸೋಲುವಂಥದ್ದು ನೆಕ್ಸ್ಟ್ ಆಗಿರ್ಬೋದು. ಆದ್ರೆ ಈ ಒಂದು ಪಕ್ಷಪಾತ ಅಂತಕ್ಕಂಥದ್ದು ಏನಿದೆ, ನಾವು ನಮ್ಮ ವ್ಯವಸ್ಥೆ ಇಂಥ ಸಂದರ್ಭದಲ್ಲಿ ಸಹ ಈ ಪಕ್ಷಪಾತ ಅಂತಕ್ಕಂಥದ್ದು ನಡೀತಾ ಹೋಗುತ್ತೆ. ಗುಣಲಕ್ಷಣಗಳು, ಅಟ್ರಿಬ್ಯೂಷನ್ಸ್, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅಥವಾ ನಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಮ್ಮ ಮತ್ತು ಇತರರ ವ್ಯಕ್ತಿಗಳಿಗೆ ಅಥವಾ ವ್ಯಕ್ತಿಗಳ ವ್ಯಕ್ತಿತ್ವಕ್ಕೆ ಅರ್ಥಘಟಗಳನ್ನು ನೀಡ್ತವೆ. ಇದನ್ನ ನಾವು ಗುಣಲಕ್ಷಣ ಅಂತ ಕರೀತೀವಿ. ಇದೇ ಮನುಷ್ಯನ ಸ್ವಾಭಾವಿಕ ಗುಣ. ನನಗೇನೆಲ್ಲ ಪಾಸಿಟಿವ್ ಅಂತ ಕಾಣಿಸುತ್ತೆ ಅಥವಾ ನಮಗೆಲ್ಲ ಏನ್ ಬೇಕಾಗಿರುತ್ತೆ ಅದೆಲ್ಲ ಪಾಸಿಟಿವ್ ಆಗಿ ಕಾಣುತ್ತೆ. ನೆಗೆಟಿವ್ ಇತ್ತು ಅಂತ ಅನ್ನೋದು ಗೌಣವಾಗಿರುತ್ತೆ. ನಮ್ಗೆ ಯಾರೋ ಒಬ್ಬ ವ್ಯಕ್ತಿ ಬೇಡ, ಸೊ ಆತನ ನೆಗೆಟಿವ್ ಎಲಿಮೆಂಟ್ಗಳೇ ನನಗೆ ಹೈಲೈಟ್ ಆಗ್ತಾ ಹೋಗುತ್ತೆ. ಆತನಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ ಅಥವಾ ಧನಾತ್ಮಕ ಅಂಶಗಳು ನನಗೆ ಗೌಣವಾಗ್ತಾ ಹೋಗುತ್ತೆ. ಉದಾಹರಣೆಗೆ ಈ ರಾವಣ ಈ ಎರಡು ಕ್ಯಾರೆಕ್ಟರ್ ಅನ್ನು ನಾವು ತೆಗೆದುಕೊಂಡಾಗ, ರಾವಣ ಸೊ ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ನೆಗೆಟಿವ್ ರೋಲು, ರಾಮ ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಪಾಸಿಟಿವ್ ರೋಲ್. ರಾಮನ್ನ ನಾವು ಸುಲಭಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಅವರ ವ್ಯಕ್ತಿತ್ವಕ್ಕೆ ನಾವು ಬೆಲೆ ಕೊಡ್ತೀವಿ, ಅವರ ಓವರಾಲ್ ವ್ಯಕ್ತಿತ್ವದ ಅಂಶಗಳಿಗೆ ನಾವೆಲ್ಲ ಮನ್ನಣೆಯನ್ನ ಕೊಡ್ತೀವಿ. ಏಕೆ ಅಂತ ಅಂದ್ರೆ ಅದು ನಮಗೆ ಕರೆಕ್ಟ್ ಆಗಿರುವಂಥ ರೀತಿ, ಅದು ನಮಗೆ ಬೇಕಾಗಿರುವಂತಹ ಒಂದು ರೀತಿ. ಓಕೆ, ಸೊ ನಾವು ಅದನ್ನು ಹೇಗೆ ನೋಡ್ಕೊಳ್ತೀವಿ, ಹೇಗೆ ಪರ್ಸೀವ್ ಮಾಡ್ಕೊಳ್ತೀವಿ, ಹೇಗೆ ಗ್ರಹಿಸ್ಕೊಳ್ತೀವಿ, ಅದರ ಆಧಾರದ ಮೇಲೆ ಈ ವ್ಯಕ್ತಿಯ ಗುಣಲಕ್ಷಣಗಳು ಅಂದ್ರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಫಾರ್ಮ್ ಆಗಿರುವಂಥದ್ದು. ಆತನಲ್ಲಿ ಬೇಡವಾದಂತಹ ಗುಣಲಕ್ಷಣಗಳು ಇರಬಹುದು, ಆದ್ರೆ ಅವಕ್ಕೆಲ್ಲ ನಾವು ಹೆಚ್ಚಿನ ಗಮನ ಕೊಟ್ಟಿಲ್ಲ, ಅವು ಗೌಣವಾಗಿರಬಹುದು. ಸೊ ಇಲ್ಲಿ ಓವರ್ ಆಲ್ ಇಮೇಜ್ ಏನಪ್ಪಾ ಅಂತಂದ್ರೆ, ರಾಮ ಅಂತ ಅಂದಾಗ ಧನಾತ್ಮಕ, ಗುಡ್ ಫೇಸ್. ರಾಮ ಹೀರೋ ಮೆಟೀರಿಯಲ್, ರಾಮ ಆದರ್ಶದ ಒಬ್ಬ ಮೂಲ ಪುರುಷ, ರಾಮ ಏಕಪತ್ನಿ ವ್ರತಸ್ಥ. ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಪಾಸಿಟಿವ್ ಇರ್ತಕ್ಕಂಥ ಗುಣಲಕ್ಷಣಗಳಿಗೆ ನಾವು ಒಂದು ಪಟ್ಟಿಯನ್ನ ಸಿದ್ಧ ಮಾಡ್ತೀವಿ. ಸೊ ಯಾವಾಗ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇದ್ದಾಗ ಅಥವಾ ನಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ ಇತರರು ಇದ್ದಾಗ ಅಥವಾ ಆ ವ್ಯಕ್ತಿತ್ವಕ್ಕೆ ನಾವು ಕೊಡುವಂತ ಒಂದು ಅರ್ಥಗಳು, ಇವುಗಳನ್ನ ನಾವು ಸುಲಭಕ್ಕೆ ಅರ್ಥೈಸ್ಕೊಳ್ತೀವಿ. ರಾವಣ ಆತನಲ್ಲಿ ಎಷ್ಟೇ ಈಗ ಹೇಳ್ತಾರೆ, ಆತನಷ್ಟು ಶಿವಭಕ್ತ ಮತ್ತೊಬ್ಬರಿಲ್ಲ, ಆತ್ಮಲಿಂಗವನ್ನೇ ಪಡೆದುಕೊಂಡಂತಹ ವ್ಯಕ್ತಿ, ಅಷ್ಟೊಂದೆಲ್ಲ ಅಂದ್ರೆ ಶ್ರೇಷ್ಠ ಬ್ರಾಹ್ಮಣ. ಸೊ ಈ ರೀತಿಯಾಗಿ ಅನೇಕ ಉಚ್ಚ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ರಾವಣನು ಸಹ ಒಬ್ಬ. ಆದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಈಗಾಗಲೇ ಗ್ರಹಿಸ್ಕೊಂಡಿರೋ ರೀತಿಯಾಗಿ ನಾವು ಅದನ್ನ ವ್ಯಕ್ತಿತ್ವಕ್ಕೆ, ಅಂತಹ ವ್ಯಕ್ತಿಗಳಿಗೆ ನಾವು ಅರ್ಥಗಳನ್ನ ಕೊಟ್ಕೊಳ್ತೀವಿ. ಆತ ನೆಗೆಟಿವ್, ಅದನ್ನ ಕ್ಯಾರೆಕ್ಟರಿಸ್ಟಿಕ್ಸೇ ನೆಗೆಟಿವ್ ರೋಲ್ ಅಂತ ಫಿಕ್ಸ್ ಮಾಡಿಬಿಡ್ತೀವಿ. ಅದು ನಮ್ಮ ಗುಣಲಕ್ಷಣ, ಒಬ್ಬ ವ್ಯಕ್ತಿಯ ಗುಣಲಕ್ಷಣ. ಸೊ ಇವೆರಡನ್ನು ನಾವು ಅಂದಾಜಿಸ್ಬೇಕಾದ್ರೆ, ಒಳ್ಳೆಯದು ಮತ್ತು ಕೆಟ್ಟದನ್ನು ಅಂದಾಜಿಸ್ಬೇಕಾದ್ರೆ ಮಧ್ಯದಲ್ಲಿ ಒಂದಿರುತ್ತಲ್ಲ ನ್ಯೂಟ್ರಲ್, ಅದಕ್ಕೂ ಸಹ ಹೆಚ್ಚಿನ ಗಮನವನ್ನು, ಆದ್ಯತೆಗಳನ್ನು ನಾವು ಕೊಡ್ತಾ ಹೋಗ್ತೀವಿ.
ಕೊನೆಯ ಸ್ಲೈಡ್. ಆಕ್ರಮಣ. ಸೊ ಆಕ್ರಮಣ ಅಂತಂದ್ರೆ ಅಗ್ರೆಷನ್. ಸೊ ಇನ್ನೊಬ್ಬರ ಮೇಲೆ ದಾಳಿ ಮಾಡುವಂಥದ್ದು, ಪೆಟ್ ಮಾಡೋ ರೀತಿನಲ್ಲಿ, ಥ್ರೆಟ್ ಮಾಡೋ ರೀತಿನಲ್ಲಿ, ಆಕ್ರಮಣ ಮಾಡೋ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಮತ್ತೊಂದು ಸಮುದಾಯದ ಮೇಲೆ, ಮತ್ತೊಬ್ಬ ವ್ಯಕ್ತಿಯ ಮೇಲೆ ಯಾವಾಗ ತೋರಿಸ್ತಾನೆ ಅದನ್ನ ಆಕ್ರಮಣಕಾರಿ ವರ್ತನೆ, ಬಿಹೇವಿಯರ್, ಇಂಥ ಹೆಸರುಗಳಿಂದ ನಾವು ಕರಿತಾ ಹೋಗ್ತೀವಿ. ಒಂದು ಸಮುದಾಯ ಅಂತ ತೆಗೆದುಕೊಂಡಾಗ, ಒಂದು ಸಮೂಹ ಅಂತ ತೆಗೆದುಕೊಂಡಾಗ, ಅಥವಾ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಅಂತ ತೆಗೆದುಕೊಂಡಾಗ ಈ ಆಕ್ರಮಣಕಾರಿ ವರ್ತನೆಗಳನ್ನ ತೋರಿಸುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅದನ್ನೇ ಸಮೂಹ ಅಥವಾ ಸಾಮೂಹಿಕ ಮತ್ತು ವೈಯಕ್ತಿಕ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಆಕ್ರಮಣ ಅಥವಾ ಆಕ್ರಮಣಕಾರಿ ವರ್ತನೆ ಬದಲಾಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ಒಬ್ಬನೇ ಇತ್ತು ಅಂತ ಅಂದಾಗ ಆಕ್ರಮಣಕಾರಿ ವಿವರ್ತನೆಗಳು ಜಾಸ್ತಿ ಇರಬಹುದು, ಅಥವಾ ಎಲ್ಲರೂ ಒಪ್ಪುವ ರೀತಿಯಲ್ಲಿ ಇರಬಹುದು ಸಾಮೂಹಿಕವಾಗಿತ್ತು ಅಂತ ಅಂದಾಗ. ಇಂಡಿವಿಜುವಲ್ ಅಂತ ಬಂದಾಗ ಆಕ್ರಮಣಕಾರಿ ತುಂಬಾ ಡೇಂಜರಸ್ ಆಗಿರುತ್ತೆ. ತನ್ನದೇ ಆದಂತಹ ಒಂದು ನೆಗೆಟಿವ್ ರೋಲ್ ಅನ್ನ ಅದು ಹೊಂದುತ್ತಾ ಹೋಗಿರುತ್ತೆ. ನಾವು ಹೇಗೆ ಪರ್ಸೀವ್ ಮಾಡ್ತೀವಿ, ನಾವು ಹೇಗೆ ಗ್ರಹಿಸಿರ್ತೀವಿ, ನಾವು ಹೇಗೆ ಅದಕ್ಕೆ ಒಂದು ತನ್ನದೇ ಆದಂತಹ ಒಂದು ಆಂಗಲ್ ಅನ್ನ ನೋಡಿರ್ತೀವಿ ಅಥವಾ ಆಂಗಲ್ ಅನ್ನ ಕ್ರಿಯೇಟ್ ಮಾಡಿರ್ತೀವಿ, ಅದ್ರ ಬೇಸ್ ಮೇಲೆ ಈ ಒಂದು ಆಕ್ರಮಣಕಾರಿಯಾದಂತಹ ಒಂದು ವರ್ತನೆ ನಿಂತ ಹೋಗುತ್ತೆ, ಅದು ಬೇಕಾಗ್ತಾ ಹೋಗುತ್ತೆ. ವೈಯಕ್ತಿಕವಾಗಿ ನಾವು ನೋಡ್ತಾ ಅಂತ ಅಂದಾಗ ಆಕ್ರಮಣಕಾರಿ ವರ್ತನೆಗಳು ಜಾಸ್ತಿ ಇರ್ಬೋದು. ಸಾಮೂಹಿಕವಾಗಿ ಅಂತ ಬಂದಾಗ, ಸಮೂಹದಲ್ಲಿ ಅಂತ ಬಂದಾಗ ವ್ಯಕ್ತಿನಲ್ಲಿ ಅಡಗಿರ್ತಕ್ಕಂತಹ ಅಂತರಾಳದ ವಸ್ತು ವಿಷಯಗಳು ಕಾರ್ಯರೂಪಕ್ಕೆ ಬರಬೇಕು ಅಂತ ಅಂದಾಗ ಓಕೆ, ಕೆಲವೊಂದು ಬಾರಿ ವೈಯಕ್ತಿಕವಾಗಿಯೂ ಕೆಲವೊಂದು ಸಾಮೂಹಿಕವಾಗಿಯೂ ತನ್ನದೇ ಆದಂತಹ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಹೋಗುತ್ತೆ. ಆರ್ಥಿಕತೆಯ ಮಟ್ಟ. ಆರ್ಥಿಕತೆ ಒಬ್ಬ ವ್ಯಕ್ತಿಗೆ ಸ್ಟೆಬಿಲಿಟಿ ಇದೆ ಅಂತಂದಾಗ, ಆರ್ಥಿಕವಾಗಿ ಒಬ್ಬ ವ್ಯಕ್ತಿ ಸ್ಟೆಬಿಲಿಟಿಯನ್ನು ಹೊಂದಿದ್ದೇನೆ ಅಂತಂದಾಗ ಆಕ್ರಮಣಕಾರಿ ವರ್ತನೆಗಳು ಕೆಲವೊಂದು ಬಾರಿ ಜಾಸ್ತಿ ಇರುತ್ತೆ. ಆರ್ಥಿಕವಾಗಿ ಕುಗ್ಗಿರ್ತಾನೆ, ಆರ್ಥಿಕವಾದಂತಹ ಮಟ್ಟ ಕಡಿಮೆ ಇದೆ ಅಂತ ಸಂದರ್ಭದಲ್ಲಿ ಸೊ ಆತನ ಆಕ್ರಮಣಕಾರಿ ಒಂದು ವರ್ತನೆ, ಆಕ್ರಮಣಶೀಲತೆ ಕಡಿಮೆ ಆಗ್ತವೆ. ಓಕೆ, ಸೊ ಒತ್ತಡ ಅಂತ ತೆಗೆದುಕೊಂಡಾಗ, ಸ್ಟ್ರೆಸ್ ಅಂತ ತೆಗೆದುಕೊಂಡಾಗ ಅನೇಕ ಸ್ಟ್ರೆಸ್ಸರ್ಸ್ಗಳು, ಅನೇಕ ಫ್ಯಾಕ್ಟರ್ಸ್ಗಳು ಸೊ ಹೇಗೆ ಕಾಂಟ್ರಿಬ್ಯೂಷನ್ಗಳನ್ನು ಮಾಡ್ತವೆ ಈ ಸಾಮೂಹಿಕ ಮತ್ತು ವೈಯಕ್ತಿಕ ಸಮಾಜದ ಅಥವಾ ಆರ್ಥಿಕ ಚಟುವಟಿಕೆಗಳ ಮಟ್ಟವನ್ನು ನಾವು ಗಮನಿಸಬೇಕು ಅಂತ ಅಂದಾಗ ಅವು ಸಹ ಇಟ್ ಗೆಟ್ ಅಫೆಕ್ಟೆಡ್. ಆರ್ಥಿಕತೆ ಮಟ್ಟ ಚೆನ್ನಾಗಿದೆ ಅಂತ ಅಂದಾಗ ಸೊ ಅವರಲ್ಲಿ ಈ ಒಂದು ಆಕ್ರಮಣಕಾರಿಯಾದಂಥ ವರ್ತನೆಯು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಆರ್ಥಿಕತೆಯ ಮಟ್ಟ ಅಥವಾ ಫೈನಾನ್ಷಿಯಲಿ ಅನ್ಸ್ಟೇಬಲ್ ಅಂತ ಅಂದಾಗ ಆತನಲ್ಲಿರ್ತಕ್ಕಂಥ ಆಕ್ರಮಣಕಾರಿ ಶೀಲ ವರ್ತನೆ ಕಡಿಮೆ ಆಗ್ತಾ ಬರುತ್ತೆ. ಯುದ್ಧ. ಸೊ ಯುದ್ಧ ಉದಾಹರಣೆಗೆ ಈಗ ನಾರ್ತ್ ಕೊರಿಯಾ, ಪಾಕಿಸ್ತಾನ್, ಚೈನಾ, ಸೊ ಇವೆಲ್ಲ ಯುದ್ಧೋನ್ಮಾದಗಳು ಇರ್ತಕ್ಕಂಥ ದೇಶಗಳು, ರಾಷ್ಟ್ರಗಳು. ಅಲ್ಲಿರ್ತಕ್ಕಂಥ ಪ್ರಜೆಗಳು ಯುದ್ಧವನ್ನ ಅಥವಾ ಎಕ್ಸ್ಪೆಕ್ಟ್ ಮಾಡ್ಬೋದು, ಯುದ್ಧಕ್ಕೆ ಅಟ್ಲೀಸ್ಟ್ ಅವರು ಒಂದು ಧನಾತ್ಮಕ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಹೋಗ್ತಾರೆ, ಅಥವಾ ಅವರ ವರ್ತನೆ ಯಾವ ರೀತಿ ಆಗಿರುತ್ತೆ ಅಂತ ಆಕ್ರಮಣ, ಓಕೆ ಮಾಡಿ, ವಿಲ್ ಸಪೋರ್ಟ್ ಯು, ಸೊ ಯು ಗೋ ಹೆಡ್ ಅನ್ನೋ ರೀತಿ ಆಗಿರುತ್ತೆ. ಈಗ ಪಾಕಿಸ್ತಾನ ಇಂಡಿಯಾದ ಮೇಲೆ ಎಷ್ಟೇ ಸಲ ಅಟ್ಯಾಕ್ ಮಾಡೋದು ಅಥವಾ ಆಕ್ರಮಣಕಾರಿ ವರ್ತನೆಯನ್ನು ತೋರಿಸೋದು ಸಹ ಸೊ ಅವರಿಗೆ ಅಂಥದ್ದೇ ಮೆಂಟಾಲಿಟಿ ಇನ್ನೂ ಇದೆ ಅಂತ ಅಂದಾಗ ಓಕೆ, ಸೊ ಹೇಗೆ ಅದು ಇನ್ಫ್ಲೂಯೆನ್ಸ್ ಆಗುತ್ತೆ, ಹೇಗೆ ಅಲ್ಲಿರ್ತಕ್ಕಂಥ ಜನರು ಆ ಒಂದು ಆಕ್ರಮಣಕಾರಿ ವರ್ತನೆಯನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಪದೇ ಪದೇ ಅದ ಅಕ್ಕರ್ ಆಗ್ತಾ ಇದೆ ಅಂತಂದಾಗ ಸೊ ಇಟ್ ಬಿಕಮ್ ನಾರ್ಮಲ್. ಯುದ್ಧ ಅದು ವಿನಾಶ ಅಲ್ಲ, ನಮ್ಮ ಒಂದು ಬಲಾಢ್ಯತೆಯನ್ನು ತೋರಿಸುವ ಒಂದು ಶಕ್ತಿ ಅಂತ ನಂಬಿದ್ರೆ ಸೊ ಅಫ್ಕೋರ್ಸ್ ಯುದ್ಧ ಅಂತಕ್ಕಂಥದ್ದು ಫ್ರೀಕ್ವೆಂಟ್ ಆಗಿ ಅಥವಾ ಕಂಟಿನ್ಯೂಸ್ ನಡೀತಾ ಹೋಗುತ್ತೆ. ಯುದ್ಧ
ಇಟ್ ಇಸ್ ನಾಟ್ ಶೋ ಅವರ್ ಫಿಸಿಕಲ್ ಸ್ಟ್ರೆಂತ್ ಎಲ್ರಿಗೂ ಒಳಿತಾಗಬೇಕು ಅನ್ನೋ ರೀತಿಯಲ್ಲಿ ಅಥವಾ ಆ ಒಂದು ಆಂಗಲ್ ಇಂದ ನಾವು ಯೋಚನೆ ಮಾಡೋದೇ ಆದ್ರೆ ಸೊ ಅಲ್ಲಿ ಆಕ್ರಮಣಕಾರಿ ವರ್ತನೆಗಳು ಕಡಿಮೆ ಆಗ್ತವೆ. ಸೊ ಹೀಗೆ ಈ ಆಕ್ರಮಣಕಾರಿ ವರ್ತನೆ ಯಾವ ರೀತಿ ಆಗಿರುತ್ತೆ ಅಂತ ಅಂದಾಗ ಇಂಥ ಸಂದರ್ಭಗಳಲ್ಲಿಯೂ ಸಹ ತನ್ನದೇ ಆದಂಥ ವಿಭಿನ್ನ ಮಟ್ಟವನ್ನು ಹೊಂದುತ್ತಾ ಹೋಗುತ್ತೆ. ಪ್ರಜಾತಂತ್ರ ಮತ್ತು ನಾನ್ ಪ್ರಜಾತಂತ್ರ ವ್ಯವಸ್ಥೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥದ್ದು ಪ್ರಜಾತಂತ್ರ ವ್ಯವಸ್ಥೆ. ಅಂತ ಸಂದರ್ಭದಲ್ಲಿ ಆಕ್ರಮಣಕಾರಿ ವರ್ತನೆಗಳು ಕಡಿಮೆ ಇರುತ್ತೆ. ನಾನ್ ಪ್ರಜಾತಂತ್ರ ವ್ಯವಸ್ಥೆ ಅಲ್ಲಿ ಹಿಟ್ಲರ್, ಹಿಪೋಕ್ರೆಟಿಕ್, ಅಥಾರಿಟೇರಿಯನ್ ಈ ರೀತಿಯಾದಂಥ ಒಂದು ನೇಚರ್, ಒಂದು ಲೀಡರ್ಶಿಪ್ ಕ್ವಾಲಿಟಿನಲ್ಲಿ ಈ ರೀತಿಯಾದಂಥ ಒಂದು ನೇಚರ್ ಇದೆ ಅಂತಂದಾಗ ಅಫ್ಕೋರ್ಸ್ ಅಲ್ಲಿ ಆಕ್ರಮಣಕಾರಿಶೀಲ ವರ್ತನೆಗಳು ಇರೋದನ್ನು ನಾವು ಕಾಣ್ತಾ ಹೋಗ್ಬೋದು. ಈಗ ನಾರ್ತ್ ಕೊರಿಯಾ ಪ್ರೆಸಿಡೆಂಟ್, ಸೊ ಆತನ ಮೆಂಟಾಲಿಟಿಗೆ, ಆತನ ಮೈಂಡ್ ಸೆಟ್ಗೆ ಎಲ್ಲರೂ ತಾಳ ಹಾಕ್ಬೇಕು, ಎಲ್ಲರೂ ತಮ್ಮ ವರ್ತನೆಯನ್ನ ಅಥವಾ ರಿಯಾಕ್ಟ್ ಅನ್ನ ಮಾಡಬೇಕು ಅನ್ನೋದೇ ಆದ್ರೆ ಅಂತ ಸಂದರ್ಭದಲ್ಲಿ ಆಕ್ರಮಣಶೀಲ ಒಂದು ವರ್ತನೆ ಸ್ಟ್ರಾಂಗ್ ಆಗಿರುತ್ತೆ ಅಥವಾ ತುಂಬಾ ಗಣನೀಯವಾಗಿರುತ್ತೆ. ಅದೇ ನಾನ್ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಆಕ್ರಮಣಶೀಲ ವರ್ತನೆ ಸಹ ಜಾಸ್ತಿ ಆಗ್ತದೆ. ಸೊ ಹೀಗೆ ಈ ಸಾಮೂಹಿಕ ಮತ್ತು ವೈಯಕ್ತಿಕ ಸಮಾಜದ ಮಟ್ಟ, ಸಾಮಾಜಿಕ ಆಯಿತು, ಧಾರ್ಮಿಕ ಮಟ್ಟ, ಯುದ್ಧ, ಪ್ರಜಾತಂತ್ರ ಮತ್ತು ನಾನ್ ಪ್ರಜಾತಂತ್ರ ವ್ಯವಸ್ಥೆ, ಇವುಗಳಲ್ಲಿ ಈ ಆಕ್ರಮಣಕಾರಿಯಾದಂತಹ ಒಂದು ವರ್ತನೆಗಳು ವೇರಿ ಆಗ್ತಾ ಹೋಗುತ್ತೆ. ಅದು ಅದರದ ಒಂದು ಸ್ವಭಾವ. ನಾವು 34 ಮತ್ತೊಮ್ಮೆ ಈ ಸಮಾಜ ಮನೋವಿಜ್ಞಾನವನ್ನ ಪಿಕ್ ಮಾಡ್ಬಿಡ್ತೀನಿ. ಸೋಷಿಯಲ್ ಸೈಕಾಲಜಿ ಇಟ್ಸ್ ಎ ಬ್ರಾಂಚ್ ಆಫ್ ಅಪ್ಲೈಡ್ ಸೈಕಾಲಜಿ. ಅಪ್ಲೈಡ್ ಸೈಕಾಲಜಿ ಅಂತಂದ್ರೆ ಏನೆಲ್ಲ ದಿನನಿತ್ಯ ಇರ್ತಕ್ಕಂಥ ಥಿಯರಿ ಸಿದ್ಧಾಂತಗಳನ್ನ ಡೇ ಟು ಡೇ ಲೈಫ್ ಸಿಚುವೇಶನ್ ಅಲ್ಲಿ ನಾವು ಅದನ್ನ ಅಪ್ಲೈ ಮಾಡ್ಕೊಳ್ಳುವಂಥ ಸಂದರ್ಭ ಎಲ್ಲಿರುತ್ತೆ, ಅವಕಾಶಗಳು ಎಲ್ಲಿರುತ್ತೆ, ಅದನ್ನ ನಾವು ಅಪ್ಲಿಕೇಶನ್ಸ್ ಲೆವೆಲ್ ಅಂತ ನಾವು ಕರೀಬಹುದು. ಅದನ್ನ ಅಪ್ಲೈಡ್ ಸೈನ್ಸ್ ಅಂಡರ್ ಅಲ್ಲಿ ಬರುವಂತ ಒಂದು ಸಬ್ಜೆಕ್ಟ್ಗಳು ಅಂತ ಸಹ ನಾವು ಕರೀಬಹುದು. ಯಾಕೆಂತಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಎಮೋಷನಲ್ ಮ್ಯಾನೇಜ್ಮೆಂಟು, ಹೇಗೆ ಡೀಲ್ ಮಾಡಬೇಕು, ಹೇಗೆ ವ್ಯವಹರಿಸ್ಬೇಕು, ಇದೆಲ್ಲನೂ ಸಹ ನಾವು ಕಲಿತಾ ಹೋಗ್ತೀವಿ. ಅದನ್ನ ಬಳಕೆನೂ ಸಹ ಮಾಡ್ಕೊಳ್ತೀವಿ. ಸೊ ಅಫ್ಕೋರ್ಸ್ ಇಟ್ಸ್ ಕಮ್ಸ್ ಅಂಡರ್ ದಿ ಹ್ಯೂಮನ್ ಸೈನ್ಸು, ಅಪ್ಲೈಡ್ ಸೈನ್ಸ್ ಅಲ್ಲಿ ಬರುತ್ತೆ. ವ್ಯಕ್ತಿತ್ವ ಅಂತ ಅಂದ್ರೆ, ವ್ಯಕ್ತಿತ್ವದ ವೈಜ್ಞಾನಿಕ ಅಧ್ಯಯನ ಅಂತ ಅಂದ್ರೆ ವೈಜ್ಞಾನಿಕವಾಗಿ ಏನೆಲ್ಲ ಅಂಶಗಳಿವೆ, ವೈಜ್ಞಾನಿಕ ಅಂದ್ರೆ ಎವಿಡೆನ್ಸ್ ಏನೆಲ್ಲ ವರ್ತನೆಗಳನ್ನ ನೋಡ್ತೀವಿ, ಏನೆಲ್ಲ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ನೋಡ್ತೀವಿ, ಸಿಗ್ನಿಫಿಕೆಂಟ್ ಕಾರ್ಲೇಷನ್ ಅನ್ನು ನೋಡ್ತೀವಿ, ಅದನ್ನೆಲ್ಲ ಒಂದು ಮೆಜರ್ಮೆಂಟ್ ಮುಖಾಂತರ ನಾವು ಅಳೆಯಲಿಕ್ಕೆ ಸಾಧ್ಯ ಅಂತಂದ್ರೆ ಮೆಜರ್ಮೆಂಟ್ಗಳ ಮುಖಾಂತರ ನಾವು ಅವುಗಳ ನಡುವೆ ಇರ್ತಕ್ಕಂಥ ಸಿಗ್ನಿಫಿಕೆಂಟ್ ಲೆವೆಲ್ ಅನ್ನ ನಾವು ನೋಡ್ತೀವಿ, ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಅನ್ನ ನೋಡ್ತೀವಿ ಅನ್ನೋದೇ ಆದ್ರೆ ಸೊ ಅಲ್ಲಿ ವ್ಯಕ್ತಿಯ ವೈಯಕ್ತಿಕ ವರ್ತನೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಅದೇ ವ್ಯಕ್ತಿ ಸಾಮಾಜಿಕವಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಗೆ ತನ್ನ ವರ್ತನೆಯನ್ನ ತೋರಿಸ್ತಾನೆ. ವರ್ತನೆ ಅಂತ ಅಂದ್ರೆ ಇನ್ ಟರ್ಮ್ಸ್ ಆಫ್ ಫಿಸಿಕಲ್, ಕಾಗ್ನಿಟಿವ್, ಸೈಕೋಸೋಷಿಯಲ್ ಡೈಮೆನ್ಷನ್ಸ್ ಅಥವಾ ಈ ಸೈಕೋಸೋಷಿಯಲ್ ಡೈಮೆನ್ಷನ್ಸ್ಗಳು ಹೇಗೆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಡೈರೆಕ್ಷನ್ ಅನ್ನ ಮಾಡ್ತವೆ, ಹೇಗೆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಮನ್ನಣೆಯನ್ನ ಕೊಡ್ತವೆ ಅಥವಾ ಆ ವ್ಯಕ್ತಿತ್ವಕ್ಕೆ ಹೆಚ್ಚಿನ ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಇರಬೇಕು ಅನ್ನೋದನ್ನ ನಾವು ಏನು ಕಲಿಸ್ಕೊಡ್ತವೆ, ಅದು ಸಹ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಸೊ ಇಲ್ಲಿ ವ್ಯಕ್ತಿಯ ಸಾಮಾಜಿಕ ನಡವಳಿಕೆ ಸಮಾಜ ಒಪ್ಪುವಂತ ರೀತಿಯಲ್ಲಿ ಇರುತ್ತೆ. ಸಂದರ್ಭ ಯಾವುದಪ್ಪ ಅಂತಂದಾಗ ಸಮಾಜ ಅಥವಾ ಸೊಸೈಟಿ ಅಥವಾ ಸಮುದಾಯ
ಆ ವ್ಯಕ್ತಿ ಒಬ್ಬನೇ ಇದ್ದಾನೆ ಅಂತ ಸಂದರ್ಭದಲ್ಲಿ, ಅಥವಾ ಯಾವ ಸಮುದಾಯಕ್ಕೂ ಕನೆಕ್ಷನ್ಸ್ ಇಲ್ಲ ಅಂತ ಸಂದರ್ಭದಲ್ಲಿ ಆತನ ವರ್ತನೆ ಅಥವಾ ಆತನ ವ್ಯಕ್ತಿತ್ವ ಯಾವುದೇ ಶೇಪನ್ನ ಅಥವಾ ಯಾವುದೇ ಡೈರೆಕ್ಷನ್ ಸಹ ಬೇಕಾದ್ರೆ ಹೊಂದಿರುತ್ತೆ. ಈ ಬಂಡೂರವರು ಕೊಟ್ಟಿರ್ತಕ್ಕಂಥ ಒಂದು ಅಬ್ಸರ್ವೇಷನ್ ಲರ್ನಿಂಗ್, ನಾವು ಅನೇಕ ಸಂದರ್ಭಗಳಲ್ಲಿ ರೆಫರೆನ್ಸ್ ಅನ್ನ ತೆಗೆದುಕೊಳ್ತೀವಿ. ರೆಫರೆನ್ಸ್ ಅಂತ ಅಂದಾಗ ಇನ್ನೊಬ್ಬರ ವರ್ತನೆಯನ್ನ ನೋಡಿ ಕಲಿತು ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಎಸ್ಪೆಷಲಿ ನಾವು ಯಾವಾಗ ಸೋಷಿಯಲ್ ಕಾಂಟೆಕ್ಸ್ಟ್ ಅಲ್ಲಿ ಇರ್ತೀವಿ, ಬೇರೆ ಬೇರೆ ಹಿನ್ನೆಲೆಯನ್ನ ಹೊಂದಿರುತ್ತೆ ಒಂದು ಸಂದರ್ಭ, ಅಂತಹ ಸಂದರ್ಭದಲ್ಲಿಯೂ ಸಹ ನಾವು ನಮ್ಮ ವ್ಯಕ್ತಿತ್ವವನ್ನ ನಾವು ಪ್ರೊಜೆಕ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ನೋಡ್ತೀವಿ. ಏಕೆ ಅಂತಾರೆ, ಯಾರು ಅಥವಾ ಯಾರ ವ್ಯಕ್ತಿತ್ವ ಪೊಲೈಟ್ ಅಂತ ಅನ್ಸುತ್ತೆ, ಅಕ್ಸೆಪ್ಟಬಲ್ ಅಂತ ಅನ್ಸುತ್ತೆ, ಅಂತಹ ವ್ಯಕ್ತಿತ್ವವನ್ನು ನಾವು ಕಾಪಿ ಮಾಡುವಂಥದ್ದು, ಅಂತಹ ವ್ಯಕ್ತಿತ್ವದ ಎಲಿಮೆಂಟ್ಗಳನ್ನು ನಾವು ಎರವಲು ಪಡೆಯುವಂಥದ್ದು, ಅಂತಹ ವ್ಯಕ್ತಿತ್ವದ ಕೆಲವೊಂದು ಗುಣಲಕ್ಷಣಗಳನ್ನು ನಾವು ಎರವಲು ಪಡೆದು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳುವಂಥ ಒಂದು ರೀತಿ ನಾವು ಹೊಂದಿರ್ತೀವಿ ಸಾಮಾನ್ಯವಾಗಿ. ಸೊ ಹೀಗೆ ಈ ವ್ಯಕ್ತಿಯ ಸಾಮಾಜಿಕ ನಡವಳಿಕೆಗಳು ಆಲ್ಬರ್ಟ್ ಬಂಡೂರರವರು ಹೇಳಿರೋ ಪ್ರಕಾರ ಇನ್ನೊಬ್ಬರಿಂದ ನಾವು ಎರವಲು ಪಡ್ಕೊಳ್ತೀವಿ, ಇನ್ನೊಬ್ಬರ ವ್ಯಕ್ತಿತ್ವವನ್ನು ನಾವು ಅಬ್ಸರ್ವ್ ಮಾಡ್ತೀವಿ, ಕಲಿತಾ ಹೋಗ್ತೀವಿ, ಆಸ್ ಇಟ್ ಈಸ್ ಪ್ರೆಸೆಂಟ್ ಮಾಡುವಂತ ರೀತಿಗೆ ನಾವು ನಮ್ಮನ್ನು ನಾವು ತೆರೆದುಕೊಳ್ತೀವಿ. ಸೊ ಇದು ಈ ವ್ಯಕ್ತಿಯ ಸಾಮಾಜಿಕ ನಡವಳಿಕೆಯಲ್ಲಿ ಕಂಡು ಬರ್ತಕ್ಕಂಥ ಸಂಸ್ಕೃತಿ ಅಂತ ಅಂದ್ರೆ ಬೇರೆ ಬೇರೆ ಪ್ರದೇಶವಾರು ಇರ್ಬೋದು, ಬೇರೆ ಬೇರೆ ಆಯಾಮಗಳು ಇರಬಹುದು, ಬೇರೆ ಬೇರೆ ಆದಂಥ ಸಮುದಾಯಗಳು ಇರಬಹುದು, ಕಲ್ಚರ್ಸ್ಗಳು ಇರಬಹುದು, ಜಾತಿಗಳು ಇರಬಹುದು, ಪ್ರದೇಶಗಳಿರಬಹುದು, ದೇಶಗಳಿರಬಹುದು, ರಾಜ್ಯಗಳಿರಬಹುದು. ಸೊ ಒಬ್ಬ ವ್ಯಕ್ತಿ ಹೇಗೆ ತನ್ನದೇ ಆದಂತಹ ಒಂದು ಹಿನ್ನೆಲೆ, ವ್ಯಕ್ತಿತ್ವದ ಹಿನ್ನೆಲೆಗಳನ್ನು ಹೊಂದಿರ್ತಾನೆ, ಅದು ಹೇಗೆ ಹಂಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ ಅಥವಾ ಮುಂದುವರಿತಾ ಹೋಗುತ್ತೆ. ಅದು ಈ ಆ ಸಾಮಾಜಿಕ ನಡವಳಿಕೆಯನ್ನ ಗುರುತಿಸುವಂತಹ ಅದೇ ರೀತಿ ಅದನ್ನ ಒಂದು ಶೋಕೇಸ್ ಮಾಡುವಂತಹ ರೀತಿಯಲ್ಲಿ ಇರ್ತಾ ಹೋಗುತ್ತೆ. ಸೊ ಹೀಗೆ ಈ ಉತ್ತಮ ನಡವಳಿಕೆಗಳು ಪೊಲೈಟ್ ಆಗಿರುತ್ತೆ, ಉತ್ತಮ ವ್ಯಕ್ತಿ ಅಂತ ಕರೆಸ್ಕೊಳ್ಳುವಂತಹ ಒಂದು ಧಾವಂತ ಇರುತ್ತೆ, ಉತ್ತಮ ಕಲ್ಚರ್ ಹೊಂದಿರತಕ್ಕಂಥ ಒಂದು ಫ್ಯಾಮಿಲಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಬಹಳ ವರ್ಷಗಳ ಶ್ರಮ, ಪರಿಶ್ರಮ, ಅದರ ಹಿನ್ನೆಲೆ ಎಲ್ಲವೂ ಸಹ ಅರಿವಿರುತ್ತೆ. ಸೊ ಹೀಗೆ ಒಬ್ಬ ವ್ಯಕ್ತಿ ಅಂತ ತೆಗೆದುಕೊಂಡಾಗ ಒಬ್ಬ ವ್ಯಕ್ತಿ ಹೇಗೆ ಸಮಾಜಕ್ಕೆ ಹೋದಾಗ ತನ್ನ ವರ್ತನೆಯನ್ನು ಹೇಗೆ ಶೇಪ್ ಮಾಡ್ಕೊಳ್ತಾನೆ, ಬದಲಾಯಿಸ್ಕೊಳ್ತಾನೆ, ಆ ಪ್ರಸ್ತುತ ಸಂದರ್ಭಕ್ಕೆ ಬೇಕಾದಂತಹ ರೀತಿಯಲ್ಲಿ ಹೇಗೆ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡ್ಕೊಳ್ತಾನೆ, ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದೇ ರೀತಿ ಡೈನಾಮಿಕ್ಸ್, ಸಾಂಸ್ಕೃತಿಕ ವ್ಯತ್ಯಾಸಗಳು, ಇಂಡಿವಿಜುವಲ್ ಡಿಫ್ರೆನ್ಸಸ್, ಪರಸ್ಪರ ಕ್ರಿಯೆಗಳು, ಬಾಂಧವ್ಯಗಳು ಹೇಗೆ ನಿಭಾಯಿಸಲ್ಪಡುತ್ತೆ, ಸಮೂಹದಲ್ಲಿ ಗುರುತಿಸುವಿಕೆ ಮತ್ತು ಪಕ್ಷಪಾತ, ಗುಣಲಕ್ಷಣ, ಆಕ್ರಮಣಕಾರಿಯಾದಂಥ ವರ್ತನೆ ಹಂಗಂತಂದ್ರೆ ಏನು, ಸಾಮೂಹಿಕ ಮತ್ತು ವೈಯಕ್ತಿಕ ಸಮಾಜದ ಹಿನ್ನೆಲೆಗಳು ಏನು, ಆರ್ಥಿಕ ಮಟ್ಟ ಇನ್ಫ್ಲುಯೆನ್ಸ್ ಮಾಡುತ್ತಾ ಅಥವಾ ಮಾಡಲ್ವಾ, ಯುದ್ಧದಿಂದ ಆಗ್ತಕ್ಕಂಥ ಲಾಸಸ್ ಅಥವಾ ಉಂಟಾಗ್ತಕ್ಕಂಥ ಪರಿಣಾಮ, ಪ್ರಜಾತಂತ್ರ ಮತ್ತು ನಾನ್ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ವಿವಿಧ ಆಯಾಮಗಳು, ವಿಷಯಗಳು. ಸೊ ಇಷ್ಟು ಇಲ್ಲಿಗೆ ವಸ್ತು ವಿಷಯ ಮುಗಿತು. ನಮಸ್ಕಾರ, ಧನ್ಯವಾದಗಳು.